ಮತ್ತೆ ಇದು ಅಜ್ಜಿ ಕೈ ಉಪ್ಪಿನಕಾಯಿ ಅಂತ ಚೆನ್ನಾಗಿದ್ದ, ತುಂಬಾ ಚೆನ್ನಾಗಿತ್ತು. ಇದು ಫುಲ್ ಕೆರೆ ವ್ಯೂ, ಸೊಳ್ಳೆ ಕಚ್ಚುತ್ತವೆ, ಚೇಳು ಅಂದ್ರೆ ಭಯ, ಕಪ್ಪೆ ಅಂದ್ರೆ ಭಯ, ಇಂಥವರೆಲ್ಲ ಮಾಡೋ ಕೆಲಸ ಅಲ್ಲ ಇದು. ಧೈರ್ಯ ಮಾಡಿ ಇಳಿಬೇಕು. ಎಂಟರ್ ದ ಡ್ರ್ಯಾಗನ್. ಇದು ವಾಟರ್ ಆಪಲ್ ನೋಡಿ, ಒಳ್ಳೆ 99% ನೀರೇ. ಮೇಲ್ಗಡೆದೆಲ್ಲ ಗಿಳಿಗೆ, ಕೆಳಗಡೆದೆಲ್ಲ ನಮ್ಗೆ. ಇವರೇ ನಮ್ಮ ಇದೆಲ್ಲ ಜಮೀನು ಇಷ್ಟೆಲ್ಲ ಲೆವೆಲ್ಗೆ ಬರಕ್ಕೆ ಇವರೇ ಸ್ಫೂರ್ತಿ. ಕೊನೆಗೆ ಬರ್ತಾರೆ ದೊಡ್ಡಪ್ಪನ ಮಗ ಯಾರೋ ಅಥವಾ ಹೆಣ್ಮಕ್ಳು ಸೈನ್ ಮಾಡಿಲ್ಲ, ಈ ತರ ಒಂದ್ಸಲ ರೇಟ್ ಜಾಸ್ತಿ ಆದ್ಕೂಡ್ಲೆ ಕಿರಿಕ್ ಮಾಡೋದು ಜಾಸ್ತಿ, ಕಾನೂನು ಸಮಸ್ಯೆ ತರೋದು ಜಾಸ್ತಿ. ಬೆಳೆದಂಗೆ ಸ್ಟ್ರೈಟ್ ಬಿಡಲ್ಲ ನಾನು. ಅದನ್ನ ಹಿಂಗೆ ಕವರ್ ಮಾಡಿಸ್ಬಿಡ್ತೀನಿ. ಇಟ್ ವಿಲ್ ಬಿ ಎ ನ್ಯಾಚುರಲಿ ಕವರ್ಡ್ ಹಾಲ್. ದಿಸ್ ಇಸ್ ದ ನ್ಯಾಚುರಲ್ ಪಾರ್ಟಿ ಹಾಲ್. ಇಲ್ಲಿ ಸ್ಟೇಜು ಎಲ್ಲ ಮಾಡಿದೀನಿ. ಐ ವಿಲ್ ಹ್ಯಾವ್ ಎ ಮೆಮೋರಿಯಲ್ ಫಾರ್ ಮೈ ಸೆಲ್ಫ್. ಈ ವರ್ಷ ಒಂದು 4 ಲಕ್ಷ ದುಡಿ. ಇದ್ರ ಮೇಲೆ ಹಿಂಗೆ ಹತ್ತಿ ಹೋಗ್ಬೇಕಿತ್ತು. ಜನರಿಗೆ ಕಷ್ಟ ಕೊಟ್ಟು ಕಾಸಿಸ್ಕೊಳ್ಳೋದಂದ್ರೆ ನಾನೇ. 2 ವರ್ಷಕ್ಕೆ ಫಲ ಬಿಡೋ ವೆರೈಟಿ ಹಾಕಿ 6 ವರ್ಷ ಆಯ್ತು. ಏನಿಲ್ಲ, ಇಲ್ಲಿ ಬನ್ನಿ, ಈ ತರ ಜಾಗ ಮಾಡ್ಕೊಳ್ಳಿ, ಅಲ್ಲಿ ಪಂಪ್ ಆನ್ ಮಾಡಿ ಇದನ್ನ ಇಟ್ಕೊಂಡು ಮಲ್ಕೊಂಡ್ರೆ ನಿಮ್ಗೆ ಯಾವ ಮೆಡಿಟೇಷನ್ ಬೇಡ. ಜ್ಯೂಸ್ ಏನಾರು ಸಿಗ್ಬೋದಾ? This comes only grating. If you grind it, color won't come. ಗ್ರೇಟ್ ಮಾಡಿ ಸ್ಕ್ವೀಸ್ ಮಾಡಿದ್ರೆ ಮಾತ್ರ ಈ ಟೇಸ್ಟ್ ಈ ಕಲರ್ ಬರೋದು. ಸ್ನೇಹಿತರೆ, ನಾನು ಅಭಿಷೇಕ್, ನೀವು ನೋಡ್ತಾ ಇದ್ರೆ ಅದು ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಬೆಂಗಳೂರಲ್ಲಿರುವಂತ ವೈಟ್ ಕಲರ್ ಜಾಬ್ ಮಾಡುವಂತವ್ರು, IT/BT ವರ್ಕ್ ಮಾಡುವಂತವ್ರು, ಬಿಸ್ನೆಸ್ ಮ್ಯಾನ್ಗಳು, ವೆಲ್ ಸೆಟಲ್ಡ್, ಅರ್ನಿಂಗ್ ತುಂಬಾ ಚೆನ್ನಾಗಿದೆ ಅಂತ ಆದಾಗ ಅವ್ರಿಗೆ ಮೊದಲನೇ ಕನಸು ಹುಟ್ಟುವಂತದ್ದು ನಾವು ಹೊರಗಡೆ ಹೋಗಿ ಒಂದು ಫಾರ್ಮ್ ಹೌಸ್ ಮಾಡೋಣ ಅಂತ. ಅವ್ರಿಗೆ ವೀಕೆಂಡ್ ಬಂದ್ರೆ ಅವ್ರ ಐಷಾರಾಮಿ ಕಾರ್ಗಳು ತಗೊಂಡು ಹೊರಗಡೆ ಹೋಗ್ಬೇಕು, ಅವ್ರ ಫಾರ್ಮ್ ಹೌಸ್ ಅಲ್ಲಿ ವೀಕೆಂಡ್ ಕಳಿಬೇಕು, ವಾಪಸ್ ಕಾಂಕ್ರೀಟ್ ಜಂಗಲ್ ಆದಂತ ಬೆಂಗಳೂರಿಗೆ ವಾಪಸ್ ಬರಬೇಕು. ಈ ಕನ್ಸನ್ನ ನನ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಲಿಕ್ಕೆ, ಜೊತೆಗೆ ಕನ್ಸಿಗೆ ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ನಿಮ್ಮೆಲ್ಲರ ಎಲ್ಲ ಸುಳ್ಳು ಕಲ್ಸ್ವಾಮಿ ಹಾಗೂ ಫಿಲಾಸಫರ್ ಆದಂತ ಸುರೇಶ್ ಹೊಳ್ಳ ಅವರು. ವೆಲ್ಕಮ್ ಅಭಿಷೇಕ್, ವೆಲ್ಕಮ್ ಟು ಹೊಳ್ಳಾಸ್ ಹಳ್ಳ ಫಾರ್ಮ್. ಹೆಂಗಿದೆ ಲೈಫ್ ಅಂತೀರಾ? ಯಾವ ಲೈಫ್? ಫಾರ್ಮ್ ಲೈಫ್, ಬೆಂಗಳೂರು ಲೈಫ್. ಎಲ್ಲ ನೀವು ಮದ್ವೆ ಆದವ್ರದ್ದು ಲೈಫೇ ಅಷ್ಟು. ಸೊ ಫಾರ್ಮ್ ಲೈಫ್, ಬೆಂಗಳೂರು ಲೈಫ್ ಒಂಥರ, ಇಲ್ಲೊಂಥರ, ಎರಡು ಚೆನ್ನಾಗಿರುತ್ತೆ. ಸೊ ಅದ್ರಲ್ಲಿ ಕಂಪ್ಯಾರಿಸನ್ ಇಲ್ಲ. ಇಲ್ಲಿದೆ ಬೇರೆ, ಅಲ್ಲಿದೆ ಬೇರೆ. ಸೊ ಟೋಟಲಿ 2 ಡಿಫ್ರೆಂಟ್ ಲೈಫ್. ಯಾವ್ದಕ್ಕೆ ನಮ್ಗೆ 2 ಇರೋದ್ರಿಂದ ಚೇಂಜ್ ಜಗ್ಗೇಶ್ ಹೇಳ್ದಂಗೆ ಚೇಂಜ್ ಕೇಳ್ತಾರೆ ಜನ ಅಂತ, ಆತರ. ಓಕೆ ಸರ್, ಈಗ ನಾವು ಬೆಂಗಳೂರವರು ಫಾರ್ಮ್ ಹೌಸ್ ಬಂದಿದೀವಿ, ನೋಡಿದೀವಿ. ಇಂತ ಡ್ರೈ ಲ್ಯಾಂಡ್ ಅಲ್ಲಿ ಇಷ್ಟು ಹಸಿರಾದಂತ ತೋಟ ಮೂಡ್ಸಿದೀರಾ ನೀವು? ಯಾಕಂದ್ರೆ ನಾವ್ ಸುತ್ತಮುತ್ತ ನೋಡಿದಷ್ಟು ಫುಲ್ ಬೆಟ್ಟ, ಬಿಸಿಲು ಪೂರ್ತಿ. ವಾಟ್ ಮೇಡ್ ಯು ಟು ಡೂ ದಿಸ್? ಆತರ ಏನಿಲ್ಲ. ಒಂದು 15 ವರ್ಷದಿಂದ ನಾನು ಬೇಸಿಕಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ನಮ್ದು ಆಫೀಸು, ಇನ್ಕಮ್, ಎಕ್ಸಸ್ ಇನ್ಕಮ್. ಏನ್ ಮಾಡ್ತೀರಾ? ದುಡ್ಡು ತಗೊಂಡ್ ಏನ್ ಮಾಡಕ್ಕಾಗತ್ತೆ? ಒಂದು ಹೆಣ್ಣಿಗೆ ಹಾಕ್ಬೇಕು, ಇಲ್ಲ ಹೊನ್ನಿಗೆ ಹಾಕ್ಬೇಕು, ಇಲ್ಲ ಮಣ್ಣಿಗೆ ಹಾಕ್ಬೇಕು. ಮಣ್ಣು. ಹೆಣ್ಣದು ಜಾಸ್ತಿ ದಿವಸ ಇರಲ್ಲ, ಹೊನ್ನದು ಜಾಸ್ತಿ ಕಾಯ್ಬೇಕು. ಸೊ ಮಣ್ಣು ಇರುತ್ತೆ, ಮಜನ್ನು ಕೊಡುತ್ತೆ ಅನ್ನೋದಕ್ಕೋಸ್ಕರ ಮಣ್ಣಿಗೆ ಹಾಕಿದೆ. ಇಲ್ಲಿ ಒಂದೇ ಒಂದು ಗಿಡ ಇರ್ಲಿಲ್ಲ. ಎಲ್ಲಿ ಸುತ್ತಮುತ್ತ ಹೆಂಗ್ ನೋಡಿದಿರೋ ಆ ತರನೇ ಇತ್ತು ನಾನು ತಗೊಂಡಾಗ. ಆಮೇಲೆ ಬೋರ್ವೆಲ್ ಒಂದು ಹಾಕ್ಸಿ ನೀರ್ ಬಂದ್ಮೇಲೆ ಈ ತರ ಗಿಡಗಳೆಲ್ಲ ನಟ್ಟೆ. ಒಂದು 10 ವರ್ಷದ ಹಿಂದೆ. 10 ವರ್ಷ ಇದು 10 ವರ್ಷದ 12 ವರ್ಷದ ಹಿಂದೆ ನೆಟ್ಟೆ ಮರಗಳು. ಆ ಸೈಡ್ದೆಲ್ಲ ಒಂದು 7 years ಬ್ಯಾಕ್ ನೆಟ್ಟಿದೆ. ಸೊ ಟೋಟಲಿ ನೀವು ಈ ಜಾಗದಲ್ಲೇನೆ ಒಂದು 20 ವರ್ಷದಿಂದ ಇದ್ದೀರಾ? ಹಾ, 25 ಅಲ್ಲ, 2008 17 years. ಸ್ಥಳೀಯರೆಲ್ಲ ಪರಿಚಯ ಹೋಗಿದ್ದಾರೆ? ಹಾ, ಚೆನ್ನಾಗಿದ್ದಾರೆ. ಪುಣ್ಯಕ್ಕೆ ನಮ್ಗೇನು ಈ ಸಾಮಾನ್ಯ ಬೆಂಗಳೂರವ್ರಿಗೆ ಬಿಗ್ಗೆಸ್ಟ್ ಸಮಸ್ಯೆ ಏನಂದ್ರೆ ಈ ಹಳ್ಳಿಯವರು ಒಪ್ಕೊಳ್ಳೋದೇ ಇಲ್ಲ ಬೆಂಗಳೂರವ್ರನ್ನ ನಮ್ಮವರು ಅಂತ. ಯಾವತ್ತಿ ಹಂಗ್ ನೋಡಿದ್ರೆ ನನ್ ಜೊತೆ ಪರವಾಗಿಲ್ಲ. ಈ ಹಳ್ಳಿಯವರು ತುಂಬಾನೇ
ಅಡ್ಜಸ್ಟ್ ಆಗಿದ್ದಾರೆ. ಬಟ್ ಜನರಲಿ ಇಲ್ಲ, ಇದರಲ್ಲೂ ಸ್ವಲ್ಪ ಜನಕ್ಕೆ ಅದು ಇದು ಸಮಸ್ಯೆಗಳು ಎಲ್ಲ ಕಡೆ ಇದೆ. ಅಂದ್ರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಹೇಗೆ ಅಂದ್ರೆ ತರಲೆ ಮಾಡ್ತೀವಿ, ಓಕೆ ಓಕೆ. ಇಲ್ಲಿ ಹಳ್ಳಿಲಿ ನಿಸ್ವಾರ್ಥವಾಗಿ ತರಲೆ ಮಾಡ್ತಾರೆ. ಅವ್ರಿಗೆ ಏನ್ ಲಾಭನೂ ಇರಲ್ಲ. ಒಟ್ನಲ್ಲಿ ಮಾಡಿ ಆ ತರ ಸುಮಾರು ಜನ ಬೆಂಗಳೂರವರು ಕಷ್ಟಪಟ್ಟು ಓಡೋಗಿದ್ದಾರೆ. ಓಕೆ. ಲಕ್ಕಿಲಿ ನನ್ಗೆ ಈ ಊರವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಹಾಗಾಗಿ ತೊಂದರೆ ಇಲ್ಲ. ಊರ ಹೆಸರು ಸರ್? ಉಜ್ಜಿನಿ ಅಂತ. ಉಜ್ಜಿನಿ. ನೀವ್ ಅದೇ ಪಕ್ಕದಲ್ಲಿ ಅಲ್ಲಿ ಹೋಗಿ ನಮ್ ಫ್ರೆಂಡ್ ಎಲ್ಲ ತಗೊಂಡ್ರು, 6 ತಿಂಗಳು 1 ವರ್ಷಕ್ಕೆ ತೊಂದ್ರೆ ಕೊಟ್ರು. ತೊಂದ್ರೆ ಇರುತ್ತೆ ಸರ್ ಒಟ್ನಲ್ಲಿ? ತೊಂದ್ರೆ ಅದು ನೀವು ಅವ್ರ ಜೊತೆ ಇದ್ದಂಗೆ. ಓಕೆ ಸರ್, ನಮ್ಗೆ ಈ ತೋಟ ಎಲ್ಲ ನೋಡ್ತಾ ಇದ್ರೆ ನೀವು ಬರೀ ತೋಟ ಮಾಡಿರುವಂತದಲ್ಲ, ಉದ್ಯೋಗನೂ ಸೃಷ್ಟಿ ಮಾಡಿದೀರಾ ಈ ಹಳ್ಳಿ ಜನಕ್ಕೆ ಅಂತ ನಮ್ಗೆ ಅನ್ಸುತ್ತೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮುಂಚೆ ನಂದು ಕ್ಯಾಂಪಿಂಗ್ ನಡೆಸ್ತಾ ಇದ್ದೆ. ಸುತ್ತಮುತ್ತ ಬೆಟ್ಟ ಗುಡ್ಡಗಳಿದಾವೆ. ಸೊ ಇಲ್ಲಿ ಬಂದು ಕ್ಯಾಂಪ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಟ್ರೆಕ್ಕಿಂಗ್ ಎಲ್ಲ ಮಾಡಿಸ್ತಾ ಇದ್ದೆ. ಅಲ್ಲಿ ಸಮಸ್ಯೆ ಒಂದೆರಡು ಸಣ್ಣ ಅದು ದೇರ್ ಇಸ್ ನೋ ಡೆಫಿನಿಷನ್, ಕ್ಲಿಯರ್ ಡೆಫಿನಿಷನ್. ಕ್ಯಾಂಪಿಂಗಿಗೆ ಲೈಸೆನ್ಸ್ ಇಲ್ಲ. ನೀವು ಹೋಮ್ ಸ್ಟೇ ಅಂತ ಮಾಡ್ಬೇಕು, ಅದಕ್ಕೆ ಬೇರೆನೆ ಸೆಟ್ ಆಫ್ ರೂಲ್ಸ್. ಇಲ್ಲ ರೆಸಾರ್ಟ್ ಮಾಡ್ಬೇಕು, ಅದು ಕಮರ್ಷಿಯಲ್ ಆಗುತ್ತೆ. ಸೊ ಇದಕ್ಕೆ ಡೆಫಿನಿಟ್ ರೂಲ್ಸು ಇರಲಿಲ್ಲ. ಪ್ಲಸ್ ಈ ಯಂಗ್ ಕ್ರೌಡ್ ಪಾರ್ಟಿ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಟ್ರೆಕ್ಕಿಂಗ್ ಕಮ್ಮಿ ಮಾಡಿದ್ರು. ಗುಡ್ಡ ಹತ್ತದ ಇಲ್ಲೇ ಬಂದು ಊರ್ಡ್ಕೊಂಡ್ ಬಿದ್ದೋಗವ್ರು ಕುಡ್ದು. ಅದಕ್ಕೆ ಸವಾಸ ಬೇಡ ಅಂತ. ಆವಾಗ ತುಂಬಾ ಜನರಿಗೆ ಉದ್ಯೋಗ, ಸುತ್ತಮುತ್ತವ್ರಿಗೆ ತುಂಬಾ ಉದ್ಯೋಗ ಇತ್ತು. ಎಷ್ಟೊಂದ್ ಜನ ಹುಡುಗರು ಅವ್ರ ಮೊಬೈಲ್ ಖರ್ಚು ಅದು ಇದು ಅಪ್ಪ ಅಮ್ಮನ್ ಕೇಳ್ದೆ ಎಲ್ಲ ಇಲ್ಲಿ ಬಂದು ವೀಕೆಂಡ್ ಕೆಲಸ ಮಾಡೋರು, ಕಾಲೇಜಿಗೆ ಹೋಗೋರು, ವೀಕೆಂಡ್ ಇಲ್ಲಿ ಬೆಂಗಳೂರಿಗೆ ಎಷ್ಟು ಬರೋರು, ಅವ್ರನ್ನ ನೋಡ್ಕೊಂಡು ಓದಿ ಡಿಗ್ರಿ ಮಾಡಿ ಈಗೆಲ್ಲ ಕೆಲಸದಲ್ಲಿದ್ದಾರೆ. ಒಂದಷ್ಟು ಹುಡುಗರಿಗೆ ಲೈಫ್ ಸಿಕ್ಕಿದೆ. ಲೈಫ್ ಅವ್ರು ನಮಗ್ ಕೊಟ್ರು, ನಾವು ಯಾರಿಗೂ ಲೈಫ್ ಪುಕ್ಷಟೆ ಯಾರಿಗೂ ಸಿಕ್ಕಲ್ಲ. ಒಂದ್ ಕೊಟ್ರೇ ಒಂದ್ ಸಿಕ್ಕಲ್ಲ. ನಾನು ಲೈಫ್ ಕೊಟ್ಟೆ ಅಂತ ಹೇಳಕ್ ಬರಲ್ಲ, ಒಬ್ರಿಗೊಬ್ರು ಕೊಟ್ಟಿದೀವಿ ಲೈಫ್. ಓಕೆ ಸರ್, ತೋಟ ತುಂಬಾ ಚೆನ್ನಾಗಿದೆ. ನಮ್ಮ ವೀಕ್ಷಕರಿಗೂ ತೋಟ ತೋರಿಸ್ಕೊಂಡು ಸ್ವಲ್ಪ ನಿಮ್ ಬಗ್ಗೆ ತಿಳ್ಕೊಳ್ಳೋಣ, ನಿಮ್ಮ ವಿಚಾರಧಾರೆಗಳ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲಿಂದ ಶುರು ಮಾಡೋಣ ಸರ್ ತೋಟ? ಬೇಸಿಕಲಿ ಇದು ಜಾಗ, ಇದೊಂದು ಸಣ್ಣ ಗಜೀಬೋ ತರ ಕಟ್ಕೊಂಡಿದೀನಿ. ಒಂದು ರೂಮು, ಒಂದು ಗಜೀಬೋ, ಓಕೆ, ಅದ್ರಲ್ಲೇ ಕಿಚನ್ ಮಾಡ್ಕೊಂಡಿದೀನಿ. ಸೊ ಹಾಗೆ ಇಲ್ಲಿ ಸೋಲಾರ್ ಹಾಕೊಂಡ್ಬಿಟ್ಟಿದೀನಿ. ಐ ಆಮ್ ಆಲ್ಮೋಸ್ಟ್ ಆಫ್ ಗ್ರಿಡ್. ಓಕೆ. ಸೊ ಮೋಸ್ಟ್ ಆಫ್ ದ ಪವರ್ ಇಸ್ ಜನರೇಟೆಡ್ ಹಿಯರ್. ಓಕೆ. ಪ್ಲಸ್ ಇಲ್ಲಿ ನೋಡುವ 100ಕ್ಕೆ 90 ಐಟಮ್ ಯಾರೋ ಕೊಟ್ಟಿದ್ ನನಗೆ. ನಾನು ಏನು ಪರ್ಚೇಸ್, ಈ ಡೈನಿಂಗ್ ಟೇಬಲ್ ಇರ್ಬೋದು, ಈ ಚೇರ್ಗಳು ಇರ್ಬೋದು, ಎಲ್ಲ ಕೆಟ್ಟೋಗಿರುತ್ತೆ, ಎಲ್ಲ ಕುಶನ್ ಹೋಗಿರುತ್ತೆ. ನಾನು ಅದನ್ನೆಲ್ಲ ರಿಪೇರಿ ಮಾಡ್ಕೊಂಡಿರೋದು. ಎವ್ರಿಥಿಂಗ್ ಈಸ್ ರೀಸೈಕಲ್ಡ್. ಸೊ ಇನಿಷಿಯಲಿ ದುಡ್ಡಿರ್ಲಿಲ್ಲ ಅಂತ ತರ್ತಾ ಇದ್ದೆ, ಅವ್ರು ಇವರು ಕೊಟ್ಟಿದ್ದು. ಕೊನೆಗೆ ಅದೊಂಥರ ಇದಾಯ್ತು, ರೆಡ್ಯೂಸ್ ರೀಯೂಸ್ ರೀಸೈಕಲ್ ಅನ್ನೋದು ನನ್ನ ಜೀವನದ ಇದಾಗೋಯ್ತು. ಇದು ಅಷ್ಟೇ, ಸೋಲಾರ್ ಪ್ಯಾನಲ್ ಎನಿವೇ ಹಾಕ್ಬೇಕಿತ್ತು, ಯಾಕೆ ವೇಸ್ಟ್ ಮಾಡೋಣ ಅಂತ ಸ್ವಲ್ಪ ಹೈಟಲ್ಲಿ ಹಾಕ್ಸಿ ಅದರಿಂದ ಕ್ರಿಯೇಟೆಡ್ ಒನ್ ರೂಮ್ ಫಾರ್ ಅವರ್ ಸೆಲ್ಸ್. ಅಂದ್ರೆ ಯಾರೋ ಅರ್ಜೆಂಟಿಗೆ ಗೆಸ್ಟ್ ಬಂದ್ರೆ ಇದೆಲ್ಲದಕ್ಕೂ ಏನು ಖರ್ಚು ಮಾಡಿಲ್ಲ, ಎಲ್ಲ ಸೆಕೆಂಡ್ ಹ್ಯಾಂಡ್ ಅವ್ರು ಫ್ರೀ ಆಗಿ ಕೊಟ್ಟಿದ್ದು ಫ್ರೆಂಡ್ಸು. ಈ ಕಾಟು, ಸೋಫಾ ಎಲ್ಲವೂ ಫ್ರೀ, ನಥಿಂಗ್ ಐ ಸ್ಪೆಂಟ್. ಇದು ನೀರು ಕೆರೆ ತುಂಬಿದಾಗ ಇಲ್ಲಿವರೆಗೆ ನೀರಿರುತ್ತೆ, ಫುಲ್ ಇಲ್ಲಿಂದ ಅಲ್ಲಿವರೆಗೆ ಇರುತ್ತೆ. ಈಗ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಫಾರ್ಮ್ ಅಲ್ಲಿ ತಂದಿರುವಂತದ್ದು, ಗ್ರಾಫ್ಟೆಡ್. ಮೋಸ್ಟ್ ಆಫ್ ದೆಮ್ ಆರ್ ಗ್ರಾಫ್ಟ್. ಇದೊಂದು ಪನ್ನೆರಳೆ, ಅದೊಂದು 2 ಅವಕಾಡೋ ಬಿಟ್ರೆ ಇವೆಲ್ಲ ನಾನೇ ನೆಟ್ಟಿ ಮಾಡಿರೋದು. ಸ್ನೇಹಿತರೆ, ನೀವು ಸರ್ವ್ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಬಟ್ ಅದು 30 to 40 seconds ಅಷ್ಟೇ. ದೆನ್ ಯು ವಿಲ್ ಸ್ಟಾರ್ಟ್ ಸ್ಕ್ರೋಲ್. ಸೊ ನೌ ಈಸ್ ಪ್ಲಾನಿಂಗ್ ಟು ಶೇರ್ ಇಸ್ ಎಕ್ಸ್ಪೀರಿಯನ್ಸ್ ಇನ್ ಡೀಟೇಲ್ ಆನ್ ಯೂಟ್ಯೂಬ್. ಸೊ ಇಲ್ಲಿ ಕಾಣ್ತಿರುವಂಥ ಸರ್ನ ಯೂಟ್ಯೂಬ್ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ, ಇನ್ಸ್ಟಾಗ್ರಾಮ್ಲಿ ಹಾಕ್ಲಿಕ್ಕೆ ಆಗದೇ ಇರುವಂಥ ಡೀಟೇಲ್ ವೀಡಿಯೋಗಳು ಬರುತ್ತೆ. ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬೋಟಿಂಗ್ ಎಲ್ಲ ಇತ್ತು, ಕೆಳಗಡೆ ಹಳ್ಳ ಇತ್ತು. ಅದು ಒಂದು 5 ವರ್ಷದಿಂದ ಇಲ್ಲಿ ಇದು ನಂದು ಕೆರೆ ಪಕ್ಕ ಜಾಗ. ಓಕೆ ಓಕೆ. ಸೊ ಕೆರೆ ಲೀಸಿಗೆ ತಗೊಂಡಿದ್ದೆ. ಸೊ ಅವಾಗ ಮೀನು ಬೆಳ್ಸಕ್ಕೆ, ಕೆರೆನೇ ಲೀಸ್ ಹಾಕ್ಸ್ಕೊ, ಮೀನ್ ಬೆಳ್ಸಕ್ಕೆ ಅಂತ ಅವಾಗ ನಾನೇ ಬೋಟಿಂಗ್ ಮಾಡ್ಕೊಂಡು. ಸರಿ ಸರ್, ಹೋಗೋಣ. ಸರ್, ನೀವು ಬೇಸಿಕಲಿ ಬಂದು ಎಲ್ಲಿ ಅವರು, ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ? ನಾವು
ಹೊಳ್ಳ ಅಂದ್ರೆ ಒರಿಜಿನಲಿ ವಿ ಆರ್ ಫ್ರಮ್ ಕುಂದಾಪುರ್ ಬೆಲ್ಟ್. ಓಕೆ ಕೋಟ ಅಂತ ನಮ್ದು ಒರಿಜಿನಲ್. ನಮ್ಮ ಅಪ್ಪ ಎಲ್ಲ ತೀರ್ಥಹಳ್ಳಿ ಬಂದು ಸೆಟ್ಲ್ ಆದ್ರು. ಓಕೆ ನಾನು ಹುಟ್ಟಿ ಬೆಳೆದಿದ್ದು ತೀರ್ಥಹಳ್ಳಿಗೆ. ಸೊ PUC ಮುಗಿಸಿ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡಿ ಅಲ್ಲಿಂದ 1 ವರ್ಷ ಕೆಲಸ ಮಾಡಿ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ M.Tech ಮಾಡಿ ಓಕೆ ನಂದೇ ಒಂದು ಎಲೆಕ್ಟ್ರಾನಿಕ್ ಫಾರ್ಮ್ ಸ್ಟಾರ್ಟ್ ಮಾಡಿದೆ ಬೆಂಗಳೂರಲ್ಲಿ. ಓಕೆ ಅಲ್ಲಿ ಕಸ್ಟಮ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಡೆವಲಪ್ ಮಾಡ್ತೀವಿ. ನಂದು ಆಫೀಸು ಮತ್ತಿಕೆರೆಯಲ್ಲಿ ಮಾಡ್ಕೊಂಡಿದ್ದೀನಿ. ಓಕೆ ಇರೋದು ಡಾಲರ್ಸ್ ಕಾಲೋನಿ ಮನೆ. ಓಕೆ ಸರ್ ಇದು ಮಾವು ಈ ಜಾಗದಲ್ಲಿ ಸ್ವಲ್ಪ ಮಾವು, ಈ ಎಸ್ಪೆಷಲಿ ಇದು ಜನರಲ್ ನಾವು ತಿನ್ನಕ್ಕೆ ಅಂತ ಹಾಕೊಂಡಿರೋದು. ಓಕೆ ಇದು ದಿಸ್ ಈಸ್ ಕಾಲ್ಡ್ ಅಪ್ಪೆ ಮಿಡಿ ಅಂತ. ಓಕೆ ಇಟ್ಸ್ ಎ ಮಲ್ನಾಡ್ ವೆರೈಟಿ. ತುಂಬಾ ಸ್ಪೆಷಲ್. ನೀವು ಇದು ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ಸ್ ಮೋರ್ ಪಂಜೆಂಟ್. ಮೇನ್ಲಿ ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ. ನಾನು ಬೆಳೆದಿದ್ದು 2 ಪರ್ಪಸ್. ಏನು ಅಂದ್ರೆ ಅವಾಗ ನಾನು ಬರ್ತಾ ಇದ್ದಾಗ ಎಲ್ಲಿ ಉಳಿಸ್ತಾರೋ, ಹಣ್ಣು ಹಾಕಿ ಕದ್ಕೊಂಡು ಹೋಗ್ತಾರೆ ಅನ್ನೋ ಭಯ ಇತ್ತು. ಬೇರೆ ಇದು ಮಿಡಿ ಇರುವಾಗ್ಲೇ ಹಾರ್ವೆಸ್ಟ್ ಮಾಡಿ. ಸೊ ಹಂಗಾಗಿ ನನ್ಗೆ ಉಳಿತದೆ ಅನ್ನೋಕ್ಕೋಸ್ಕರ ತಂದು ಹಾಕಿದೆ. ಈ ತರದೊಂದು 20 ಮರ ಇದೆ ಅಪ್ಪೆದು. ನೋಡಿ ಇದು ಡ್ರೈ ತಿಂತೀರಾ? ನೋಡಿ ಇದ್ರದ್ದು ಸ್ಪೆಷಾಲಿಟಿ. ಇದು ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಅಪ್ಪೆ ಮಿಡಿ ಇದೆಯಲ್ಲ, ಅದ್ರದ್ದು ಸಿಪ್ಪೆಗೆ ಮಸಾಲೆ ಹಾಕಿ ಡ್ರೈ ಮಾಡಿರೋದು. ಓಕೆ ಟೇಸ್ಟ್ ನೋಡಿ ಹೇಗಿದೆ ಅಂತ ನೀವೇ ಫಸ್ಟ್ ಗಿರಾಕಿ ಚಂದ್ರು ಫಸ್ಟ್ ನಾಯಿ ಕಳಿಸ್ತಾರಲ್ಲ, ನೋಡೋಣ. ನೀವು ಜೀವದಲ್ಲಿ ಇದ್ರೆ ಬೇರೆಯವ್ರ ಮೇಲೆ ಟ್ರೈ ಮಾಡ್ತೀನಿ. ಸೊ ಲಿಟ್ರಲಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಇದು ಡ್ರೈ ಆಗಿ ಆ ಟೇಸ್ಟ್ ಹಂಗೆ ಉಳ್ಕೊಂಡಿದೆ. ಡ್ರೈ ಆದ್ಮೇಲೆ ಇರುತ್ತೆ ಅದು. ನಾವು ಎಷ್ಟು ದಿನ ಬೇಕಾದ್ರೂ ಇಟ್ಕೋಬಹುದು. ಇದು ಈ ಸಂಡಿಗೆ ಮೆಣಸು ತರ ಸುಮ್ನೆ ಊಟಕ್ಕೆ ನೆಂಚ್ಕೊಳ್ಳಕ್ಕೆ ಬಾರಿ ಟೇಸ್ಟ್ ಬಂತು ನನಗೆ. ಅದಕ್ಕೆ ನೋಡೋಣ ಅಂತ. ಬೇರೆಯವ್ರು ಹೆಂಗ್ ಹೇಳ್ತಾರೆ ಗೊತ್ತಿಲ್ಲ. ಅಪ್ಪೆ ಸಿಪ್ಪೆ ಚಿಪ್ಸ್ ಅಂತ ಮೇಡಮ್ದೇ ಐಡಿಯಾ ಅದು. ಅವರೇ ನನಗೆ ಫಸ್ಟ್ ಈ ಮೈಂಡ್ ಕೆಲ್ ತೊಕ್ಕು ಮಾಡ್ತಾರಲ್ಲ, ಅದನ್ನ ಸಿಪ್ಪೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅವರೇ ನನಗೆ ಐಡಿಯಾ ಕೊಟ್ಟಿದ್ರು. ಸರ್ ಮೇಡಮ್ನ ನಾವು ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಿ. ಅಮ್ಮ ಅವರದು ವಿಡಿಯೋ ಶೂಟ್ ಎಲ್ಲ ಮಾಡ್ತಿರ್ತಾರೆ. ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಟ್ರೆ. ಬನ್ನಿ ಮೇಡಮ್. ಇವರೇ ನಮ್ಮ ಇದೆಲ್ಲ ಜಮೀನು ಇಷ್ಟೆಲ್ಲ ಲೆವೆಲ್ಗೆ ಬರೋಕ್ಕೆ ಇವರೇ ಸ್ಫೂರ್ತಿ. ಇದು ತಗೊಂಡಾಗ ನಾವಿಬ್ರೇ ಬಂದು ಬೇರೆ ಯಾರು ಹೆಂಗಸರಾದ್ರೆ ಬರ್ತಾ ಇರ್ಲಿಲ್ಲ. ಈ ಒಂದು ಸಣ್ಣ ರೂಮಲ್ಲಿ ಎಲ್ಲ ಇರ್ತಿದ್ವಿ. ಆಮೇಲೆ ಅದೊಂದೇ ಅಲ್ಲ, ಅವಾಗ ಜಗಳ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಅವಾಗ ನಾನು ಸೀದಾ ಇಲ್ಲಿಗೆ ಓಡ್ ಬಂದ್ಬಿಡ್ತೀನಿ. ಸೊ ನಾನು ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಷ್ಟು ಜಾಸ್ತಿ ಬೆಳೆ ಬಂದಿದೆ. ಅರ್ಥ ಮಾಡ್ಕೋಬೇಕು. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ಗೆ ಈ ತರ ಒಂದು ತೋಟ ಇರ್ಬೇಕು. ಯಾಕೆ ಅಂದ್ರೆ ಇದಾದಾಗ ಈಚೆ ಬರ್ಬೇಕು, ಆಚೆ ದಿನ ನೋಡ್ತಾ ಇದ್ರೆ ಜಗಳ ಆಗ್ತವೆ. ಸೊ ಹಿಂಗೆ ವಾರಕ್ಕೆ 3 ದಿವಸ ಆಚೆ 3 ದಿವಸ ಅಂದ್ರೆ ಇಬ್ರು ಸಂತೋಷ, ತೋಟನು ಸಂತೋಷ. ಇಲ್ಲ ತಮಾಷೆಗೆ ಹೇಳ್ದೆ. ವೀಕೆಂಡ್ ಪಾಪ ಇವ್ರು ಬರ್ದೇ ಇದ್ರೆ ನನ್ ಕೈ ಕಾಲೆಲ್ಲ ಆಡಲ್ಲ. ಇವ್ರಿದ್ರೇನೆ ನನಗೆ ಸ್ಫೂರ್ತಿ. ಅಲ್ಲಿಗೆ ಎನರ್ಜಿ ಡಬಲ್ ಆದಂಗೆ. ಸರ್ ನೀವು ಮಾಡ್ತಿರೋ ಕೆಲ್ಸಕ್ಕೆ ಅವರು ಒಂದ್ ಸ್ವಲ್ಪ ಸಪೋರ್ಟ್ ಓಕೆ ಅನ್ಬಿಟ್ರೆ ಸಾಕು, ಅದ್ರ ಮೇಲೆ ನಿಮ್ಗೆ ಸಪೋರ್ಟೇ ಸಿಕ್ಬಿಟ್ಟಿದೆ. ಅದನ್ನ ತುಂಬಾ ಜನ ಹೇಳಿದಾರೆ. ಅದ್ ಹೆಂಗ ತಡ್ಕೊಂತೀರಾ ನೀವು ಇವ್ನ್ ಮಾಡೋ ಕೆಲ್ಸಗಳು ಈ ತರ, ಈ ಒಂದಲ್ಲ ಎರಡಲ್ಲ ಅಂತ. ಅಷ್ಟು ಫ್ರೀಡಮ್ ಕೊಡೋದೇ ಹೆಚ್ಚು, ಬೇರೆಯವ್ರು ಬಿಡ್ತಾ ಇರ್ಲಿಲ್ಲ. ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ ನೀವು? ಸರ್ ಬಗ್ಗೆ ಒಂದೆರಡು ಮಾತು. ಇಲ್ಲ ಚೆನ್ನಾಗಿದೆ. ಸಾಮಾನ್ಯ ಅವ್ರದ್ದು ಐಡಿಯಾಸ್, ಇದು ಥಾಟ್, ವಿಚಾರ ಲಹರಿ ಎಲ್ಲ ತುಂಬಾ ಚೆನ್ನಾಗಿದೆ. ಅವ್ರು ಎಷ್ಟು ಫನ್ ಇದಾರೆ ಅಷ್ಟೇ ತುಂಬಾ ಇಂಟೆಲಿಜೆಂಟ್. ಸ್ವಲ್ಪ ಜಾಸ್ತಿನೇ ಆಯ್ತು. ನಾವು ವಿಡಿಯೋಸ್ ಅಲ್ಲಿ ನೋಡಿದಾಗ ತುಂಬಾ ದೈವ ಭಕ್ತರು ಅಂತ ಅನಿಸ್ತು. ಅದೊಂದು ಗೊತ್ತಿಲ್ಲ, ತುಂಬಾ ದೈವ ಭಕ್ತ ಅಲ್ಲ. ಸರ್ ಇಲ್ಲಿ ಸುಗಂಧರಾಜ ಹಾಕಿದೀರಾ? ಇದು ನಾನು ಆಕ್ಚುಲಿ ಇಲ್ಲಿ ಅಡಿಕೆ ಹಾಕಿರೋದು ಮೇನ್ ಆಗಿ. ಸೊ ಅಡಿಕೆ ಮಧ್ಯದಲ್ಲಿ ನಮ್ಮ ಇಲ್ಲಿ ನೋಡ್ಕೊಂತಾನೆ ಹುಡುಗ. ಸೊ ಅವನಿಗೆ ಒಂದು ಮೋಟಿವೇಶನ್ ಅಥವಾ ಇಂಟ್ರೆಸ್ಟ್ ಬರ್ಬೇಕಲ್ಲ ಅಡಿಕೆ ಚೆನ್ನಾಗಿ ನೋಡ್ಕೊಳಕ್ಕೆ. ಅದಕ್ಕೆ ಅವನಿಗೆ ಕೊಟ್ಬಿಟ್ಟಿದ್ದೀನಿ. ರಾಜ ಎಲ್ಲ ಅವನು ನೋಡ್ಕೊಂತಾನೆ. ಸೊ ಇನ್ ದ ಪ್ರೋಸೆಸ್ ನನ್ನ ತೋಟನು ನೋಡ್ಕೊಂತಾನೆ. ಸೊ ಅವಾಗ್ಲೇ ಹೇಳದ್ನಲ್ಲ,
ಒಂದ್ ಕೊಟ್ರೇನೆ ಒಂದ್ ಸಿಕ್ಕ. ಕೊಟ್ಟಿ ಒಂದ್ ತಗೊಳ್ಳುವಂತ ಗಿವ್ ಅಂಡ್ ಟೇಕ್ ಪಾಲಿಸಿ. ಸೊ ಅವ್ರಿಗೂ ಇಂಟ್ರೆಸ್ಟ್ ಇರ್ಬೇಕಲ್ಲ ನೋಡ್ಕೊಳಕ್ಕೆ. ಅಡಿಕೆ ಅಂದ್ರೆ ನಿಮ್ಗೆ ಸ್ವಲ್ಪ ತೀರ್ಥಹಳ್ಳಿ ನೆನಪು ಆ ದಿನ? ಇಲ್ಲ, ನಾನ್ ಆಕ್ಚುಲಿ ಅಡಿಕೆ ಹಾಕ್ತಾ ಇರಲಿಲ್ಲ. ನಂದು ಈಗ ಆದಂಗು ಬೆಂಗಳೂರಿಂದ ತಂದು ದುಡ್ಡು ಸುರಿದು ಸುಸ್ತಾಯ್ತು. ಇದ್ರಲ್ಲೇನು ಅಂತ ಏನ್ ಬಂದ್ರು ಅಲ್ಲಿಗೆ ಹೋಗ್ತಿತ್ತು ಇನ್ಕಮ್. ಸೊ ಅಡಿಕೆಯಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಿದ್ರು. ಅದಕ್ಕೆ ಈಗ ಒಂದು 400 ಗಿಡ ಹಾಕಿದ್ವಿ. ಮುಂಚೆನೆ ಹಾಕಿದ್ರೆ ತುಂಬಾ ಕಮರ್ಷಿಯಲ್ ಅದು, ತುಂಬಾ ಆದ್ರೆ ಬ್ಯೂಟಿ ಇರಲ್ಲ ಅಡಿಕೆ ತೋಟ. ಸರ್, ಈಗ ಕಮರ್ಷಿಯಲ್ ಅಂದಾಗ ನನ್ಗೆ ಇದೊಂದು ನೆನಪಾಯ್ತು. ಈಗ ಯೂತ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಒಂದು ಆಸೆ ಇರುತ್ತೆ. ಯಾರೇ ಆಗ್ಲಿ ಒಂದು 30 ಏಜ್ ರೀಚ್ ಆಗಿ ಅವ್ರ ಮದುವೆ ಆಗಿ ವೆಲ್ ಸೆಟಲ್ಡ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಮೊದಲನೇ ಆಸೆ ಬರುವಂತದ್ದು ಬೆಂಗಳೂರು ಈಚೆ ಹೋಗಿ ಒಂದು ಪ್ರಾಪರ್ಟಿ ತಗೊಳ್ಳೋಣ, ಅಲ್ಲಿ ಡೆವಲಪ್ ಮಾಡೋಣ, ನಾವು ಅಲ್ಲೋಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಲ್ಲಿಂದ ಒಂದ್ ಸ್ವಲ್ಪ ಇನ್ಕಮ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇದನ್ನ ನಾರ್ಮಲ್ ಆಗಿ ತಗೊಂಡು ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಳ್ಳುವಂತ ಯೂತ್ ಇದಾರೆ. ಅವ್ರಿಗೆ ಓವರ್ ಆಲ್ ಒಂದ್ ಸಣ್ಣ ಟಿಪ್ಸ್ ಸರ್ ನಿಮ್ಮ? ಅಂದ್ರೆ ಏನೇ ಈ ಜಮೀನುಗಳಿದಾವಲ್ಲ ತಗೊಳ್ಳೋ, ಅವರ ಇತಿಹಾಸ ಫುಲ್ ಅವ್ರ ಕೊನೆಗೆ ಬರ್ತಾರೆ. ದೊಡ್ಡಪ್ಪನ ಮಗ ಯಾರೋ ಅಥವಾ ಹೆಣ್ಮಕ್ಳು ಸೈನ್ ಮಾಡಿಲ್ಲ, ಈ ತರ ಒಂದ್ಸಲ ರೇಟ್ ಜಾಸ್ತಿ ಆದ್ಕೂಡಲೇ ಕಿರಿಕ್ ಮಾಡೋದು ಜಾಸ್ತಿ, ಕಾನೂನು ಸಮಸ್ಯೆ ತರೋದು ಜಾಸ್ತಿ. ಸುಮಾರು ಜನ ಎಲ್ಲ ಅನುಭವಿಸ್ಬಿಟ್ಟವ್ರೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಮತ್ತೆ ಸುಲಭದ ಜರ್ನಿ ಅಲ್ಲ. ನೀವು ತಿಳ್ಕೊಂಡಂಗೆ ಬೆಂಗಳೂರಲ್ಲಿ ಕೂತೆ ತೋಟ ತಗೊಂಡಾಕ್ದೆ ಒಂದ್ ಆಡಲ್ ಮುಗ್ದೋಗುತ್ತಲ್ಲ ಎಲ್ಲ, ಆತರ ಎಲ್ಲ ಏನಿಲ್ಲ. ಬಂಗಾರದ ಮನುಷ್ಯ ತರನೇ ಕಷ್ಟ ಪಡ್ಬೇಕು. ಅಂದ್ರೆ ತುಂಬಾನೇ ಕಷ್ಟ ಇದೆ. ಅಂದ್ರೆ ನಾನೇನೋ ಸ್ವಲ್ಪ ಹ್ಯಾಂಡಿ ಮ್ಯಾನ್ ಅಂದ್ರೆ ಐ ನೋ ಎವ್ರಿಥಿಂಗ್. ಅದೇ ಸುಮ್ಮನೆ ನೀವು ಬರ್ತೀನಿ ತಗೊಂತೀನಿ ಅಂದ ಕೂಡಲೇ ಪ್ಲಂಬರ್ ಇಂದ ಹಿಡ್ದು ಎಲೆಕ್ಟ್ರಿಷಿಯನ್ ಇಂದ ಹಿಡ್ದು ಎಷ್ಟೊಂದು ಸಮಸ್ಯೆಗಳು ಬರ್ತವೆ. ಅಂದ್ರೆ ಸರ್ ಪೈಪ್ ಹೊಡೆದೋಯ್ತು, ಏನ್ ಮಾಡ್ಬೇಕು, ಮತ್ತೆ ಪ್ಲಂಬರ್ ನೀವು ಅಪಾಯಿಂಟ್ಮೆಂಟ್ ಕರೆಸ್ಬೇಕು, ಖರ್ಚುಗಳು ಅವೆಲ್ಲ. ನಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇರೋದ್ರಿಂದ, ಬೇಸಿಕ್ ಇಂಜಿನಿಯರಿಂಗ್ ಎಲ್ಲ ಗೊತ್ತಿರೋದ್ರಿಂದ, ಪ್ಲಸ್ ನಮ್ಮ ಹುಡುಗನು ಅಷ್ಟೇ ಚೆನ್ನಾಗಿ ಟ್ರೈನ್ ಮಾಡ್ಬಿಟ್ಟಿದೀನಿ ಎಲ್ಲ ಇದ್ರಲ್ಲೂ. ಬೇರೆಯವ್ರಿಗಾದ್ರೆ ಸುಮ್ನೆ ಪಂಪ್ ಸುಟ್ಟೋಯ್ ಸಾರ್ ಅಂತಾರೆ, ಮತ್ತೆ 10,000 ತರ್ಸೋದು, ಇಳ್ಸೋದು, ತೆಗ್ಸೋದು. ನಿಮ್ಗೆ ಅಲ್ಲಿ ಬರಕ್ಕಾಗಲ್ಲ, ನೀರಿಲ್ಲ ಸರ್, ಬರಕ್ಕಾಗಲ್ಲ, ಅಲ್ಲೊಂದ್ 20,000 ಏನು ಹೋಗಿರಲ್ಲ ಮಾಡಿರಲ್ಲ ಎತ್ಬಿಡ್ತಾರೆ ಪುಣ್ಯ. ನನಗೆ ಒಳ್ಳೆ ಒಂದ್ ಸಿಕ್ಕಿದಾನೆ, ಹಾಗಾಗಿ ನಡೆದಿದೆ. ಬಟ್ ಯೂಶಲಿ ನಿಮ್ ಸಮಸ್ಯೆಗಳು ತುಂಬಾ ಜಾಸ್ತಿ. ಬೆಂಗಳೂರವ್ರು ಅಂದ್ರೆ ಚೆನ್ನಾಗಿ ಬಳಸ್ಬಿಡ್ತಾರೆ. ನಾನು ಇಲ್ಲಿ ಫಸ್ಟ್ ಬಂದಾಗ ಒಬ್ರು ಇಬ್ರು ಬಂದು ಸುಮಾರಾಗಿ ಎಲ್ಲ ತಂತಿ ಬೇಲಿ ಹಾಕ್ತೀನಿ ಅಂದ್ರೆ ತಂತಿನೇ ಎತ್ಕೊಂಡೋಗೋದು, ಹಂಗೆ ಈ ತರ ಸಮಸ್ಯೆಗಳು. ಆದ್ರೆ ಈಗ ನಮ್ ಸೆಟ್ಲ್ ಆಗಿದೆ ನಮ್ಮ 15 ವರ್ಷದಿಂದ, ಒಳ್ಳೆ ಹುಡುಗ, ಹಾಗಾಗಿ ಏನು ಸಮಸ್ಯೆ ಇಲ್ಲ ನನಗೆ. ಬಟ್ ಈಸಿ ಲೈಫ್ ಅಲ್ಲ. ಆ ಟೀಮ್ ಬಿಲ್ಡ್ ಮಾಡೋದಿದೆಯಲ್ಲ, ಎಲ್ಲಿಂದ ನಾವು ಕರೆಸ್ತೀರಾ, ಅವನು ಬರ್ತಾನೆ 3 ತಿಂಗಳಾದ್ಮೇಲೆ ಅಡ್ವಾನ್ಸ್ ಕೇಳ್ತಾನೆ, ಹೋಗ್ತಾನೆ, ಕೆಲ್ಸದವ್ರು ಚೇಂಜ್ ಆಗ್ತಾನೆ ಇರ್ತಾರೆ. ನಿಮ್ಗೆ ಅದು 1-2 ಸಮಸ್ಯೆ ಅಲ್ಲ. ಸೊ ಹಾಗಾದ್ರೆ ಇಲ್ಲಿ ಈ ಸಮಸ್ಯೆನೆಲ್ಲ ಫೇಸ್ ಮಾಡಿಕೊಂಡು ಪ್ರಾಫಿಟ್ ತೆಗಿತೀನಿ ಇನ್ನು ತುಂಬಾ ದೂರ. ಬ್ಯಾಕಪ್ ಇದೆ, ಅಪ್ಪನ್ ದುಡ್ಡಿದೆ ಅಂದ್ರೆ ತಗೊಂಬಂದ್ ಹಾಕಿ ಜೋರಾಗಿ ಫುಲ್ ಆಟೋಮೇಶನ್, ವಾಲ್ವ್, ಕಂಟ್ರೋಲ್. ಇಲ್ಲ ನೀವು ಬೆಂಗಳೂರಲ್ಲಿ ಇದ್ರೆ ಅವ್ನ್ ಕುಡಿದು ಮಲ್ಕೊಂಡ ಅಂದ್ರೆ ವಾಲ್ವ್ಗಳು ಓಪನ್ ಆಗಲ್ಲ, ನೀರು ಬಿಡಲ್ಲ ಅಷ್ಟೇ. ಎಷ್ಟೊಂದ್ ಜನ ಕೆಲ್ಸದವ್ರು ಕುಡಿದು ಬಿಟ್ಟು ಫುಲ್ ಮಲ್ಕೊಂಡ್ಬಿಡ್ತಾರೆ ನೀವು ಇಲ್ಲ ಅಂದ್ರೆ. ಸರ್, ನೀವ್ ಹೇಳಿದ್ ಕೇಳಿದ್ಮೇಲೆ ನನ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಈ ಪೀಸ್ಫುಲ್ ಲೈಫ್ ಬಾಳ್ಬೇಕಂದ್ರೂ ಇದು ನೆಕ್ಸ್ಟ್ ಲೆವೆಲ್ ಲಾವಿಶ್ ಲೈಫೇನೆ ಇದು. ಪೀಸ್ ಅಂದ್ರೆ ನೀವು ಒಳಗಡೆ ಇಂಟರ್ನಲ್ ಪೀಸ್ ಅಷ್ಟೇ ಲೈಫ್ ಅಲ್ಲಿ. ಹೊರಗಡೆ ನಿಮ್ಗೆ ಬೆಂಗಳೂರಲ್ಲಿ ಎಷ್ಟು ಸಮಸ್ಯೆ ಇದೆ, ಇಲ್ಲೂ ಅಷ್ಟು ಸಮಸ್ಯೆ ಇದೆ. ಬಟ್ ಅದನ್ನೆಲ್ಲ ತಡ್ಕೊಂಡು ನೀವು ಇಂಟರ್ನಲ್ ಪೀಸ್ ಇದ್ರೆ ಎಲ್ಲೋದ್ರೂ ಸರ್ವೈವ್ ಆಗ್ಬೋದು. ಓಕೆ ಸರ್, ಸುಗಂಧರಾಜ ಆಯ್ತು, ಮಾವ್ ಆಯ್ತು, ಉಪ್ಪಿನಕಾಯಿ ಸ್ಪೆಷಲ್ ಹೊಸ ಇನೋವೇಷನ್ ಆಯ್ತು. ಬನ್ನಿ, ಡ್ರ್ಯಾಗನ್ ಫ್ರೂಟ್ ಮುಗಿಸ್ಕೊಂಡು ಆ ಕಡೆ ಡ್ರ್ಯಾಗನ್ ಅಲ್ಲಿ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಡ್ರ್ಯಾಗನ್ ಜನರಲ್ ನೆಲಕ್ಕೆ ಹಾಕ್ತಾರೆ, ನಾನು ದಟ್ ವಿಲ್ ಟೇಕ್ 1.5 years. ಸೊ ಇದು ನಾನು ಸ್ಪೆಷಲ್ ಆಗಿ ಒಂದು ಪೈಪಲ್ಲಿ ಹಾಕಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ವಿತಿನ್ 6 months ಬರುತ್ತೆ. ನೆಲದಲ್ಲಿ ಇದೆಯಾ ಸರ್? ಅದು ಇದು ನೆಲದಲ್ಲಿಲ್ಲ, ಇದು ಪೈಪಲ್ಲಿ ಅಲ್ಲಿ ಅರ್ಧದಿಂದ ಮೇಲೆ. ಅರ್ಧದಿಂದ? ಓಕೆ, ಏರಿದೆ ಮಣ್ಣು. ಓಕೆ ಓಕೆ, ಬೆಂಗಳೂರು ಟೆರೇಸ್ ಅವ್ರಿಗೆ ಡೆವಲಪ್ ಮಾಡ್ತಾ ಇದೀನಿ ಇನ್ನು ಸರಿ. ಎಲ್ಲಾದ್ರೂ ಬೆಳ್ಕೊಳ್ಳುವಂಥದ್ದು, ಟೆರೇಸ್ ಮೇಲೆ ಬೆಳೆಯುವಂಥದ್ದು. ಓಕೆ ಸರ್, ಇದೆಲ್ಲ ನೀವು ರೆಸಾರ್ಟ್ ಮಾದರಿಲೇ ಮಾಡ್ಬಿಟ್ಟಿದ್ದೀವಿ. ಮೊದ್ಲು ಇಲ್ಲೆಲ್ಲ ಕ್ಯಾಂಪಿಂಗ್ ಇದು ಟೆಂಟ್ಗಳು ಹಾಕ್ತಾ ಇದ್ವಿ. ಸೊ ಇಲ್ಲಿ ನೈಟ್ ಡೈನಿಂಗ್ ಅದಕ್ಕೆ ಇದಕ್ಕೆ ಅಂತಾನೆ ಮಾಡಿದ್ವಿ ಮುಂಚೆ. ಓಕೆ, ಸೊ ಇದೇನ್ ಪಾಂಡ್ ಸರ್ ಇದು? ಸುಮ್ಮನೆ ಇದು ನನ್ನ ಹತ್ರ ಒಂದು ಹಳೆ ಕೊರಕಲ್ಲಿತ್ತು, ನೀವು ವಿಡಿಯೋ ನೋಡಿರ್ಬೋದು. ವಿಡಿಯೋ
ಒಂದು ಹಳೆ ಕೊರಕಲ್ ಅಂದ್ರೆ ಧ್ವನಿ. ತೆಪ್ಪ ಹಾ, ತೆಪ್ಪ. ಅದು ತೂತ ಎಲ್ಲ ಆಗಿತ್ತು. ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಇದು ಮೇಂಟೈನ್ ಆಗಿಲ್ಲ ಇತ್ತೀಚೆಗೆ. ಇಲ್ಲಿ ನೀರ್ ಹಾಕಿ ಇದು ಫುಲ್ ಇದು ಒಳಗಡೆ ಎಲ್ಲ ಲೈಟಿಂಗ್ ಇದೆ, ನೈಟ್ ಚೆನ್ನಾಗಿ ಕಾಣುತ್ತೆ. ನೀವು ವಿಡಿಯೋದಲ್ಲಿ ಇದೆ ಇದು. ಓಕೆ ಸರ್, ಐಡಿಯಾ ನಮ್ಗೆ ತಲೆಯಲ್ಲಿ ಬಂದಿದ್ನ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ಎಷ್ಟು ಕೆಲಸ ಹಿಡಿಯುತ್ತೆ, ಅದು ಬಟ್ ಮಾಡಿದೀರ ನೀವು. ಇದು ಅಷ್ಟೇ ನೋಡಿ. ಇಲ್ಲಿ ಈ ಕೆರೆ ನೀರಿದ್ದಾಗ Okay. ಇದು ಯಾವ್ದೋ ಹಳೆ ಕೂಲರ್ ಡ್ರಮ್, ಇದನ್ನ ನಾನು ಫ್ಲೋಟ್ಸ್ ಎಲ್ಲ ಹಾಕ್ಬಿಟ್ಟು ಕೆರೆ ಮಧ್ಯದಲ್ಲಿ ಬಿಟ್ಟಿದ್ದೆ. ಮುಂದ್ ಮನೆ ತರ ಮಾಡಿದ್ದೆ ಅದ್ರಲ್ಲಿ. ಇದು ಅಷ್ಟೇ, ಇದು ಇತ್ತೀಚೆ ಮಾಡಿದ್ದು. ಇದನ್ನೀಗ ಫುಲ್ಲು ಈ ಬಿದ್ರು ಹಾ ಕವರ್ ಮಾಡಿ ಅದನ್ನ ಇನ್ನೊಂಚೂರು ಬೆಳೆದ್ಮೇಲೆ ಹಂಗಂಗೆ ಟೈ ಮಾಡಿ ಓಕೆ. ಹಸಿರು ಬಿದ್ರದ್ದೇ ಕೆನೋಪಿ ಮಾಡ್ಬಿಡ್ತೀವಿ. ಅದ್ರಲ್ಲೇನೆ ಮೇಲೆ ಕೆನೋಪಿ ಈ ತರ ಇಲ್ಲಿ ಬೆಳೆದಂಗೆ ಸ್ಟ್ರೈಟ್ ಬಿಡಲ್ಲ ನಾನು. ಓಕೆ, ಅದನ್ನ ಹಿಂಗೆ ಕವರ್ ಮಾಡಿಸ್ಬಿಡ್ತೀನಿ. ಸರಿ ಸರಿ. ಸೊ ಇಟ್ ವಿಲ್ ಬಿ ಎ ಹಾಲ್, ನ್ಯಾಚುರಲಿ ಕವರ್ಡ್ ಹಾಲ್. ಸರ್, ಇದು ಬ್ಯಾಂಬು ಈ ಸಿಟಿ ಒಳಗಡೆ ಲಾನ್ ಅಲ್ಲಿ ಬೆಳೆಯುವಂತದ? ಇಲ್ಲ, ಇದು ದೊಡ್ಡದಾಗುತ್ತೆ ಇದು. ಇದು ಎಷ್ಟು ಅಂದ್ರೆ ದಿನಕ್ಕೆ ಅರ್ಧ ಅಡಿ ಬೆಳೀತದೆ. ಸಪೋಸ್ ಇಲ್ಲಿ ಕಾಡು ಪ್ರಾಣಿಗಳು ಕಾಟ ಏನಿಲ್ಲ? ಏನಿಲ್ಲ ಅಂತ ಏನಿಲ್ಲ. ಅಂದ್ರೆ ಕಾಡಂದಿ ಅಷ್ಟೇ, ನವಿಲು ಕಾಡಲ್ಲಿ ತಿನ್ನುವಂತ ಬೆಳೆ ಇಲ್ಲ ಏನಿಲ್ಲ. ಇವರೆಲ್ಲ ಉಳ್ತಾರಲ್ಲ ಅದನ್ನೆಲ್ಲ ಉತ್ತಾಕ್ಬಿಡ್ತಾರೆ. ಇದು ಅಷ್ಟೇ, ಇದು ಮೊದ್ಲು ಕೆರೆಯಲ್ಲಿತ್ತು. ದೊಡ್ಡದು, ಅದು ಫ್ಲೋಟಿಂಗ್. ಓಕೆ, ಇಟ್ ಕ್ಯಾನ್ ಫ್ಲೋಟ್. ಬಟ್ ಅದೆಲ್ಲ ಯಾರು ಸರ್ ತಂದಾಕಿದ್ದು? ಎಲ್ಲ ನಾನ್ ಮಾಡಿದ್ದು. ನೀವು ಲೀಸ್ಗೆ ಹಾಕ್ಸ್ಕೊಂಡಿದ್ದಾಗ? ಲೀಸ್ ಹಾಕಿದಾಗ ನಾನೇ ಕೈಯಾರೆ ಮಾಡಿದ್ದು ಇವೆಲ್ಲ ಬೋಟ್ಸ್. ಓಕೆ, ಇದು ಫ್ಲೋಟಿಂಗ್ ಡೆಕ್ ಇದು. ಸರ್, ಈಗ ಜನ ವಿಡಿಯೋ ನೋಡಿ ಜಾಗಕ್ಕೆ ಬರ್ತೀನಿ ಅಂದ್ರೆ ದೇ ಆರ್ ನಾಟ್ ಅಲೌಡ್. ಇವಾಗ ಪ್ರೈವೇಟ್ ಫ್ಯಾಮಿಲಿ, ಫ್ರೆಂಡ್ಸ್, ಗುರ್ತದವರು, ನೇಚರ್ ಇಂಟ್ರೆಸ್ಟ್ ಇರೋರು ಅಂತವ್ರಿಗೆ ಮಾತ್ರ ಬಿಡ್ತೀನಿ ಹೊರತು ಕಮರ್ಷಿಯಲ್ ಬಿಸ್ನೆಸ್ ಮಾಡ. ಫುಲ್ ಕಂಪ್ಲೀಟ್ ಕ್ಲೋಸ್ ಮಾಡಿ. ಓಕೆ, ಇದು ಒಂದು ಸುಮ್ಮನೆ ಸಿಟ್ಟಿಂಗ್ ಏರಿಯಾ. ಇವು ಎಲ್ಲ ಹಳೆ ಕಿಚನ್ದು ಇದ್ರಿಂದ ಮಾಡಿರೋದು. ಡೋರ್ ಎವ್ರಿಥಿಂಗ್ ಐ ಡಿಡ್. ಇದು ನಮ್ ಜಮೀನಲ್ಲೇ ಸಿಕ್ಕಿದ್ ಕಲ್ಲಿಂದನೇ ಸುಮ್ಮನೆ ಒಂದು ರೂಮ್ ತರ ಮಾಡಿದ್ದೆ. ಇದು ಮೇಲೆ ಸರ್? ಇದು ಅಷ್ಟೇ, ಅಲ್ಲಿ ಕೆರೆ ನೀರಿದ್ದಾಗ ಕೂತ್ಕೊಂಡು ಚಿಲ್ ಮಾಡಕ್ಕೆ. ಓಕೆ, ಅಲ್ಲಿಗೆ ಆ ಕಡೆ ಏಣಿ? ಆ ಕಡೆ ಏಣಿ. ಈ ಮೊದ್ಲು ಇಲ್ಲಿಂದನೇ ಇದು ಏಣಿ ಇತ್ತು. ಇದ್ರ ಮೇಲೆ ಹಿಂಗ್ ಹತ್ತಿ ಹೋಗ್ಬೇಕಿತ್ತು. ಓಕೆ, ಜನರಿಗೆ ಕಷ್ಟ ಕೊಟ್ಟು ಕಾಸಿಸ್ಕೊಳ್ಳೋದಂದ್ರೆ ನಾನೇ. ಆಮೇಲೆ ಒಬ್ರು ಪಲ್ಟಿ ಹೊಡೆದ್ರು, ಆಮೇಲೆ ಅದಕ್ಕೆ ರೆಗ್ಯುಲರ್ ಸ್ಟೇರ್ ಕೇಸ್ ಮಾಡಿದೆ. ಆವಾಗ ಕ್ಯಾಂಪಿಂಗ್ ಇದ್ದಾಗ ಇದೆಲ್ಲ ಯೂಸ್ಡ್ ಟಾಯ್ಲೆಟ್ಸ್. ಸರ್, ನೀವು ಇದೆಲ್ಲ ಇಷ್ಟು ಇದ್ ಮಾಡಿದ್ರಲ್ಲ, ನಿಮ್ಮ ಎಂಗೇಜ್ ಅಲ್ಲಿ ಹೆಂಗಿದ್ರಿ ನೀವು? ಫ್ರೆಂಡ್ಸ್, ಸ್ಕೂಲ್ ಟೈಮ್? ಯಾವಾಗ್ಲೂ ಹಿಂಗೇನೆ. ಇವಾಗೇನು ಓಲ್ಡ್ ಆಗಿಲ್ಲ ನಾನು. ಅವಾಗ ಹೆಂಗಿದ್ನು ಇವೆಲ್ಲ ಹಂಗೆ ಇದ್ದೀನಿ. ಸೊ ಇದು ಈ ಟಾಯ್ಲೆಟ್ಗಳಿಗೆ ಒಂದು ವಾಟರ್ ಟ್ಯಾಂಕ್ ಕಟ್ಬೇಕಲ್ಲ, ಫ್ಲೋ ಬರ್ಲಿಕ್ಕೆ. ಅದಕ್ಕೆ 15 ಅಡಿ ಬೇಕು ಅಂದ್ರು, 4 ಪಿಲ್ಲರ್ ಬೇಕು, 2 ಕಡೆ ಟೈ ಮಾಡ್ಬೇಕು ಅಂದ್ರು. ಸೊ ಅದರಿಂದ ಯಾಕೆ ಮನೆ ಮಾಡಬಾರ್ದು ಅಂತ ಒಂದ್ ಹಂಗೆ ಇದ್ರಲ್ಲೇ ಒಂದು ಮನೆ ಮಾಡಿದೆ. ಇದನ್ನ ಸ್ಟೋರೇಜ್ ತರ ಯೂಸ್ ಮಾಡ್ತೀನಿ. ನೀವ್ ಏನೇ ಮಾಡಿದ್ರೆ ಅದ್ರಲ್ಲಿ ಮಲ್ಟಿಪರ್ಪಸ್. ಇದು ಫಸ್ಟ್ ಫ್ಲೋರ್. ಇದು ಕೋವಿಡ್ ಟೈಮ್ ಅಲ್ಲೆಲ್ಲ ಐ ವಾಸ್ ಗಿವಿಂಗ್ ಇಟ್ ಫಾರ್ ವರ್ಕ್ ಫ್ರಮ್ ಫಾರ್ಮ್. ಓಕೆ, ಇಲ್ಲಿ ಟೇಬಲ್ ಇತ್ತು, ವರ್ಕ್ ಫ್ರಮ್ ಫಾರ್ಮ್. ಟೇಬಲ್, ಟಾಯ್ಲೆಟ್. ಸೊ ಇಲ್ಲೊಂದು ಮಲ್ಗಕ್ಕೆ. ಓಕೆ, ಇದು ಫುಲ್ ಕೆರೆ ವ್ಯೂ. ಕೆರೆ ಇದೆಯಲ್ಲ, ಆ ತೆಂಗಿನ ಮರ ಇದೆಯಲ್ಲ, ಅಲ್ಲಿವರೆಗೂ ಕೆರೆನೆ. ಇದು ನೀರು ಯಾವ ತಿಂಗಳಲ್ಲಿ ತುಂಬುತ್ತೆ ಸರ್? ಇಲ್ಲ, 2 ವರ್ಷದಿಂದ ತುಂಬಿಲ್ಲ. 2 ವರ್ಷ ಆಯ್ತಾ ತುಂಬಿಲ್ಲ? 4 ವರ್ಷದ ಹಿಂದೆ ತುಂಬಿತ್ತು ಅಷ್ಟೇ. ಅಂದ್ರೆ ನಾನು ಬಂದ ಮೇಲೆ ಒಂದು 3 ಸಲ ಬಂದಿದೆ ನೀರು ಅಷ್ಟೇ. ಓಕೆ, 20 ವರ್ಷದಲ್ಲಿ 3 ಸಲ ಒಂದು ರೀಸನಬಲ್ ಆಗಿ ತುಂಬಿದೆ. ನಿಮ್ಗೆ ಚೈಲ್ಡ್ಹುಡ್ ಫ್ರೆಂಡ್ಸ್ ತೀರ್ಥಹಳ್ಳಿ ಅವರು ಬಂದು ನೋಡಿದಾರಾ ಸರ್ ಇದೆಲ್ಲ ನೀವು ಮಾಡಿರೋದು? ತೀರ್ಥಹಳ್ಳಿ ಸ್ಕೂಲ್ ಮೇಟ್ಸ್ ಒಂದ್ಸಲ ಬಂದಿದ್ವಿ, ಪಾರ್ಟಿ ಮಾಡಿದ್ವಿ. ವಿಚಿತ್ರ ಅನ್ಸ್ತ ಅವ್ರಿಗೆಲ್ಲ. ಬೆಂಗಳೂರು ಹತ್ರ ಒಂದ್ ತೀರ್ಥಹಳ್ಳಿ ಮಾಡ್ಕೊಂಡಿದ್ದೀರಾ ನೀವು? ತೀರ್ಥಹಳ್ಳಿ ಅವ್ರು ಬಂದು ಹೇಳಿದ್ರು ಇಷ್ಟೆಲ್ಲ ನೋಡಿ, ಏನಪ್ಪಾ ಮಲ್ನಾಡಿಂದ ಬಿಟ್ಟು ಬಂದ್ಯಾ ಅಂದ್ರೆ ಮಲ್ನಾಡನ್ನೇ ಎತ್ಕೊಂಡ್ ಬಂದಿದ್ಯಾ ಅನ್ಸ್ತಾ ಇದೆ ಇಲ್ಲಿ. ಅದೇ ನಮ್ಗೆ ಅದೇ ಫೀಲ್ ಬರ್ತಾ ಇದೆ. ನೀನ್ ಮಲ್ನಾಡ್ ಬಿಟ್ಟು ಬಂದಿಲ್ಲ, ಮಲ್ನಾಡ್ ಎತ್ತಾಕೊಂಡ್ ಬಂದಿದ್ಯಾ ಅಂತ ತಮಾಷೆ ಮಾಡ್ಬಿಟ್ಟು ಜಾಗ ಕ್ರಿಯೇಟ್ ಮಾಡಿದಿರಲ್ಲ ಸರ್. ಮಾಡುವಂತದ್ ಭಾರಿ ಶ್ರಮ ಬೀಳ್ಬೇಕು. ರಿಯಲಿ ಗ್ರೇಟ್. ಇದೆಲ್ಲ ಯಾವ್ದು ಸರ್? ಇವೆಲ್ಲ ಅಪ್ಪೆನೆ ಅಪ್ಪೆನೇನೆ? ಎಲ್ಲ ಅಪ್ಪೆ.
ಇವೆಲ್ಲ ಈಗ ಜಸ್ಟ್ ಕಟಾವ್ ಆಗಿದ್ದಲ್ಲ ಅದಕ್ಕೆ ಆತರ ಇದಾಗಿದೆ ಎಲ್ಲ ಕಟ್ ಮಾಡ್ತೀವಿ ಕೆಲವು ಓಕೆ ಸೊ ದಟ್ ನೆಕ್ಸ್ಟ್ ಇಯರ್ ಚೆನ್ನಾಗ್ ಬರ್ಲಿ ಅಂತ. ಓಕೆ ಇದು ಇನ್ನು ಇಲ್ಲಿ ನೋಡಿ ಹಣ್ಣಿದೆಲ್ಲ, ಇದು ಹಣ್ಣಾದ್ರೆ ಅದರಿಂದ ರಸ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಯಾವ್ದು ಹಣ್ಣು? ಇಲ್ಲಿ ಬಿಟ್ಟಿದೆಲ್ಲ ಇದು ಇದು ಇದ್ರದ್ದು ರಸ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ 1 year ಇಡ್ಬೋದು ನೀವು ಫ್ರಿಜ್ ಅಲ್ಲಿ. ರಸ ಎಕ್ಸ್ಟ್ರಾಕ್ಟ್ ಮಾಡೋದಂದ್ರೆ ಹಾಲು? ಅದು ಒಂಥರ ಹುಳಿ ರಸ ಇರುತ್ತೆ. ಓಕೆ, ಅದನ್ನ ನೀವು ಗೊಜ್ಜು ಮಾಡ್ಕೊಂಡು ತಿನ್ಬೋದು, ಭಾರಿ ಚೆನ್ನಾಗಿರುತ್ತೆ. ಇದು ಕಾಚುಂಪುಳ್ಳಿ ಮಡಿಕೇರಿಯವ್ರು ಮಾಡ್ತಾರಲ್ಲ ಆ ತರ ಕಾನ್ಸಂಟ್ರೇಟ್ ಅದು ಒಂಥರ. ಸರ್ ಹಂಗಾರೆ ಇದು ನೋಡ್ತಾ ಇದ್ರೆ ಹಿಪ್ಪೆಗೇನೆ ಲಾರ್ಜ್ ಸ್ಕೇಲ್ ಆಗುವ ತರ ಇದೆ. ಅಪ್ಪೆ 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 ಅಪ್ಪೆದು ಅದೇನಿಲ್ಲ, ಒಂದು 20 ಮರ ಇದೆ. ಓಕೆ, ಈ ವರ್ಷ ಒಂದು 2 ಲಕ್ಷ ದುಡಿತು 2 ಲಕ್ಷ. ಓಕೆ, ಉಪ್ಪಿನಕಾಯಿ ಪ್ರೋಸೆಸ್ ಮಾಡಿ? ನಾನು ಉಪ್ಪಿನಕಾಯಿ ಮಾಡ್ಲಿಲ್ಲ, ಎಲ್ಲ ಮೋಸ್ಟ್ಲಿ ಇದಾಕ್ದೆ, ನಾನು ಮಿಡಿನೇ ಮಾರಾಕ್ದೆ. ಮಿಡಿನೇ ಅವ್ರು ಉಪ್ಪಿನಕಾಯಿ ಮಾಡ್ಕೊಂಡು ಅವ್ರು ಉಪ್ಪಿನಕಾಯಿ ಮಾಡ್ತಾರೆ. ಸ್ವಲ್ಪ ಎಲ್ಲ ಅದೇ ನಮ್ಮ ಅಜ್ಜಿದು ವಿಡಿಯೋ ನೋಡಿ ಓಕೆ ತುಂಬಾ ಡಿಮಾಂಡ್ ಆಗಿದೆ. ನನಗೆ ಈ ನೆಕ್ಸ್ಟ್ ಇಯರ್ದು ಬುಕ್ ಆಗೋದು ಓಕೆ ಉಪ್ಪಿನಕಾಯಿ. ಓ ಸರಿ ಸರಿ, ಅಂದ್ರೆ ಉಪ್ಪಿನಕಾಯಿ ಬುಕ್ ಆಗೋಗಿದೆ. ಎಷ್ಟಿದ್ರು ಸಾರ್ ನಮಗ್ ಕೊಡಿ ಎಲ್ಲ ಈಗ ಖಾಲಿ ಆಯ್ತು. ನಾನು ಬೇರೆ ಕಡೆ ತರ್ಸಲ್ಲ, ನಂಗೆ ಕ್ವಾಲಿಟಿ ಭಯ. ಓಕೆ ಓಕೆ, ಇದು ಮೊದ್ಲು ಕೃಷಿ ಹೊಂಡ ಇತ್ತು. ಕೃಷಿ ಹೊಂಡ, ಅಲ್ಲೂ ಒಂದು ಗ್ರಿಲ್ ಇದ್ರಲ್ಲಿ ಒಂದು ಚಿಲ್ ಸ್ಪೇಸ್ ಮಾಡಿದೀನಿ, ಕ್ಯಾರೆಟ್ ನೋಡಕ್ಕೆ ಕುತ್ಕೊಂಡು ಚಿಲ್ ಮಾಡಕ್ಕೆ. ಓಕೆ, ಇದು ಒಂದು ಸ್ಮಾಲ್ ಕಾಟೇಜ್ ಫಾರ್ ಗೆಸ್ಟ್. Okay. So earlier this used to be a krishi honda. Then we used to fill it with water always. ಓ, ನಾವ್ ಇಲ್ಲಿ ಬಾಲ್ಕನಿಗೆ ಬಂದ್ರೆ ಇಲ್ಲಿ ವಾಟರ್ ಇದೆ. So it will be like you will sit above the water pond. ಇದು ಜನ ಬಂದ್ರೆ, ಹೊರಗಡೆ ಯಾರು ಬಂದ್ರೆ ಅವರಿಗೆ ಒಂದು ಕಿಚನ್ ಮಾಡಿದೀನಿ. ಸೊ ಇಲ್ಲೇ ಕುಕ್ ಮಾಡ್ಕೊಳ್ಬಹುದು, ಅವರೇ ಕುಕ್ ಮಾಡ್ಕೋಬಹುದು. ಈಗ ವಾಟರ್ ಸಪ್ಲೈ ಎಲ್ಲ ಇದೆಯಾ ಸರ್? ಎಲ್ಲ ಇದೆ, ಗ್ಯಾಸ್ ಇದೆ, ಈಗ ಸದ್ಯಕ್ಕಿಲ್ಲ. ಓಕೆ ಓಕೆ, ಇಲ್ದಿದ್ರೆ ಗ್ಯಾಸ್ ಸ್ಟವ್ ಎವ್ರಿಥಿಂಗ್ ವಾಸ್ ದೇರ್. ಇದು ಆಕ್ಚುಲಿ ದೇರ್ ಇಸ್ ಅ ಪಾರ್ಟಿ ಹಾಲ್, ನ್ಯಾಚುರಲ್ ಪಾರ್ಟಿ ಹಾಲ್ ಮಾಡಿದ್ದೆ. ಓಕೆ, ನಾವು ಕಾರಲ್ಲಿ ಬರುವಾಗ ಅಲ್ಲಿ ಒಂದು ಬೋರ್ಡ್ ನೋಡಿದ್ವು. ಪಾರ್ಟಿ ಹಾಲ್ ಅದೇ ಸೇಮ್ ಆ ರೋಡ್ಗೆ ಇದು ಇರ್ಲಿ ಸೈಡ್ಗೆ ಅಂತ. ಓಕೆ, ಅಂದ್ರೆ ಪ್ರಾಪರ್ಟಿ ಒಳಗೂ ಕಾರ್ ಬರೋ ವ್ಯವಸ್ಥೆ ಇದೆ. ಮಗಳು ಮದುವೆ ಇಲ್ಲೇ ಮುಗ್ಸೋಣ ಅಂತ ಇಲ್ಲಿ ಎಲ್ಲರೂ 5 ಲಕ್ಷ ಅಲ್ಲೆಲ್ಲ ಇನ್ವೆಸ್ಟ್ ಮಾಡೋ ಬದಲು ಇಲ್ಲೇ ಇವಾಗಿಂದಾನೆ ಹಾಕ್ಬಿಟ್ಟಿದೀನಿ. 2 ವರ್ಷಕ್ಕೆ ಚೆನ್ನಾಗಿ ಆಗ್ಬಿಡುತ್ತೆ. ಎಲ್ಲಿ 5 ಲಕ್ಷ ಬೇರೆಯವ್ರು ಕೊಡೋ ಬದಲು ಇಲ್ಲೇ ಇನ್ವೆಸ್ಟ್ ಮಾಡಿದ್ರೆ ನಂಗೆ ಪಾರ್ಟಿ ಹಾಲ್ ಆಯ್ತಾ. ಏನ್ ಹೇಳ್ತಾ ಇದೀರಾ ಅಂದ್ರೆ ನಾನು ದುಡ್ಡು ಉಳಿಸ್ತಾ ಇದೀನಿ ಅಂತ, ಬಟ್ ಆದ್ರೆ ನಾವು ನೋಡ್ತಿರೋದು ಇನ್ವೆಸ್ಟ್ಮೆಂಟ್ ಇದೆ ಅಂತ ಕಾಣಿಸುತ್ತೆ, ಬಟ್ ಎಲ್ಲ ನನಗೆ ಉಳಿತದಲ್ಲ. ಆಯ್ತು, ಇದಕ್ಕೊಂದ್ 3 ಲಕ್ಷನೇ ಖರ್ಚಾಗಿರ್ಲಿ, ಒಂದು ಪಾರ್ಟಿ ಮಾಡಿದ್ರೆ ನನ್ಗೆ ಪೈಸಾ ವಸೂಲ್. ಓಕೆ, ಇದು ದಿಸ್ ಇಸ್ ದ ನ್ಯಾಚುರಲ್ ಪಾರ್ಟಿ ಹಾಲ್. ಇಲ್ಲಿ ಸ್ಟೇಜು ಎಲ್ಲ ಮಾಡಿದೀನಿ, ಅದು ನ್ಯಾಚುರಲ್. ಕ್ರೀಪರ್ ಹಾಕಿದೀನಿ. ರೂಫ್ ನಿಮ್ ಮಧ್ಯಾಹ್ನ ಹೊತ್ತು ಸುಮಾರು ಜನ ಫ್ಯಾಮಿಲೀಸ್ ಬಂದು ಇಲ್ಲಿ ಅವರೇ ಕುಕಿಂಗ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾರೆ. ಇದು ನೋಡಿ ಬೆಸ್ಟ್ ವಾಷಿಂಗ್ ಮಿಷಿನ್, ಡಸ್ಟ್ಬಿನ್. ಹಾಳಾಗಿರೋ ಇದ್ರದ್ದು ಡ್ರಮ್ ತೆಗೆದು ಒಂದು ಟೀಪಾಯ್ ಮಾಡಿದೀನಿ. ಇದು ಡಸ್ಟ್ಬಿನ್. ಸರ್, ನೀವು ಈ ಜಮೀನಿಗೆ ಬಂದ ಮೇಲೆ ಈ ಒಂದೊಂದೇ ಕಾನ್ಸೆಪ್ಟ್ ಐಡಿಯಾ ಬಂತಾ ಇಲ್ಲ? ಎಲ್ಲ ಇಲ್ಲ, ನನ್ಗೇನ್ ಫಸ್ಟ್ ಏನ್ ಮಾಡ್ತೀನಿ ಅಂತಾನೆ ಗೊತ್ತಿರ್ಲಿಲ್ಲ, ತಗೊಂಡ ಮೇಲೆ ಮಾಡಕ್ ಸ್ಟಾರ್ಟ್. ನಿಮ್ಗೆ ಈ ಪಾರ್ಟಿ ಹಾಲ್ ಎಲ್ಲಿ ಇನ್ಸ್ಪಿರೇಷನ್ ಸರ್? ಆಕ್ಚುಲಿ ಏನಾಯ್ತು ಅಂದ್ರೆ, ಒಂದು 8 ವರ್ಷದ ಹಿಂದೆ ನನ್ಗೆ ಡಯಾಗ್ನೈಸ್ ವಿತ್ ಥ್ರೋಟ್ ಕ್ಯಾನ್ಸರ್. ಓಕೆ, ಸೊ ಅವಾಗ ನಾನು ಐ ಥಾಟ್ ಐ ವಿಲ್ ಹ್ಯಾವ್ ಎ ಮೆಮೋರಿಯಲ್ ಫಾರ್ ಮೈ ಸೆಲ್ಫ್. ಯಾವ ವಿಷಯದಲ್ಲಿ ತಮಾಷೆ ಮಾಡಲ್ಲ ಹೇಳಿದ್ರೆ, ನಿಜವಾಗಿ ಒಂದ್ ಮೆಮೋರಿಯಲ್ ಕಟ್ಕೊಂಡ್ಬಿಡ್ತೀನಿ ಕಣೆ. ಲಾಸ್ಟಿಗೆ ಅದ್ರದ್ದು ಅದಕ್ಕೊಂದು ಮಾಸ್ಕ್ ಬೇರೆ ಮಾಡ್ತಾರೆ, ಅದ್ರಲ್ಲಿ ತಲೆ ಬುರುಡೆ ಬೇರೆ ಮಾಡಿ ಅಲ್ಲಿ ಕೂರ್ಸ್ಬಿಡೋ ನಾವು ಹೋದ್ಮೇಲೆ ಅಂತ ನನ್ ಮಗಳಿಗೆ ಹೇಳಿದ್ದೆ. ಸೊ ಅದು ಹೋಯ್ತು. ಇವಾಗ ಏನ್ 8 ವರ್ಷ ಆಯ್ತು, ಅದೇನ್ ಸಮಸ್ಯೆ ಇಲ್ಲ. ಪಾರ್ಟಿ ಹಾಲು ಉಳಿತು, ನಾನು ಉಳ್ಕೊಂಡೆ, ಇದು ಉಳಿತು. ಸೂಪರ್. ಎಂಟರ್ ದ ಡ್ರ್ಯಾಗನ್. ಇದೆಲ್ಲ ಪಾಪ ಪದ್ಮ ಬರೆಯಲ್ಲಿ ಇದು ದಿಸ್ ಎಂಟೈರ್ ಥಿಂಗ್ ಈಸ್ ಹರ್ಸ್. ಮ್ಯಾಮ್ ಐಡಿಯಾನಾ ಇದು? ಮೇಡಮ್ದು ಇನ್ವೆಸ್ಟ್ಮೆಂಟ್. ಓಕೆ ಓಕೆ ಓಕೆ, ಇದು ಕಂಪ್ಲೀಟ್ ಮೇಡಮ್ದೇ ಎಲ್ಲವೂ, ಇನಿಷಿಯೇಟಿವ್ ಇಂದ ಹಿಡಿದು
ಈ ಚಿನ್ನ ಇಟ್ಟು ಸಾಲ ತಗೊಂಡು ಫಸ್ಟಿಗೆ ಒಂದ್ 4 ಲಕ್ಷ ಇನ್ವೆಸ್ಟ್ ಮಾಡಿ ಎಲ್ಲ ನೋಡ್ಕೊಳ್ಳೋದು ಉಸ್ತುವಾರಿ ಎಲ್ಲ. ಆಲ್ರೆಡಿ ಹೂ ಬಿಡಕ್ ಸ್ಟಾರ್ಟ್ ಆಗಿದೆ. ಆಶ್ಚರ್ಯ, ಈಗ್ಲೇ ಈ ತಿಂಗಳಿಗೆ 2-3 ಬಿಟ್ಟಿದೆ. ಆಶ್ಚರ್ಯ. ಇನ್ಸ್ಪಿರೇಷನ್ ನಿಮ್ಮಿಂದ? ಇಲ್ಲ ಇದು ಇವ್ರದ್ದು. ಓಕೆ. ನಂದು ಏನು ಇಲ್ಲ, ನನ್ಗೆ ನಾನ್ ಬೇಡ ಅಂತಾನೆ ಇದ್ದೆ, ಅವಳೇ ಎಲ್ಲ ಮಾಡಿ. ಸ್ವಲ್ಪ ಮ್ಯಾಮ್ದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳಿ ಸರ್. ನೀವು ಯಾವಾಗ ಮೀಟ್ ಆಗಿದ್ದು? ಹಂಗ ನಾವು ಇವ್ರದ್ದು ತುಂಬೆ ಅಂತ ಅಲ್ಲಿ ಮಂಗಳೂರ್ ಹತ್ರ, ಅಲ್ಲಿಂದ ಎಲ್ಲೆಲ್ಲ ಒಟ್ಟು ಒಂದು 7 ಸಮುದ್ರ ದಾಟಿ ಹೋಗ್ತಾರಲ್ಲ, ಹಂಗೆ 7 ನದಿ ದಾಟಿ ಇವ್ರನ್ನ ನೋಡಿ ಮದುವೆ ಆಗಿ ಎತ್ತಕ ಬಂದಿರೋದು. ಓಕೆ ಓಕೆ. ಸರ್, ಮದುವೆ ಆಗೋ ಟೈಮಲ್ಲಿ ನಿಮ್ಮ ಅಭಿಪ್ರಾಯ ಏನ್ ಬಂತು ಮೊದಲನೇದಾಗಿ ಇವ್ರನ್ನ ನೋಡಿದಾಗ? ವೆರಿ ಫ್ರೆಂಡ್ಲಿ ಫಸ್ಟ್ ಆಫ್ ಆಲ್. ಬರೀ ಒಳ್ಳೆಯವನು ಅನ್ಕೊಂಡಿದ್ಲು ಪಾಪ. ನಮ್ದು ಇಡಿಸೋದಲ್ಲ, ಒಂದು ಎಣ್ಣೆ ಹೊಡಿಯಲ್ಲ ಅಂತ ಎಲ್ಲ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡಿದ್ದು. ಓಕೆ. ಸಾವಿರ ಸುಳ್ಳು ಇದೆ ನಿಮ್ಮದ್ರಲ್ಲಿ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರಲ್ಲ, ಆ ತರ ಇಲ್ಲ. ವೆರಿ ವೆರಿ ಫ್ರೆಂಡ್ಲಿ, ಏನೋ ಇದಿಲ್ಲ, ಮತ್ತೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಫನ್ ಇದ್ರು. ಹಾ, ತುಂಬಾ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇದು ಒಳ್ಳೆ ಅರಬ್ ಫೀಲ್ ಕೊಡ್ತಾ ಇದೆ ಸರ್. ಇದು ಜೂನ್ ಆದ್ಮೇಲೆ ಹೂ ಬಿಡಕ್ ಸ್ಟಾರ್ಟ್ ಆಗತ್ತೆ. ಮೇ ಇಂದ ಫ್ಲವರಿಂಗ್ ಸ್ಟಾರ್ಟ್ ಆಗತ್ತೆ. ಅವಾಗ ನೀವು ಅದು ವಿಚಿತ್ರ ಅಂದ್ರೆ ಹೆಚ್ಚು ಕಮ್ಮಿ 1-2 ದಿವಸದಲ್ಲಿ 3 ದಿವಸದಲ್ಲಿ 1,000 ಹೂ ಬಿಡ್ತದೆ. ಎಲ್ಲದು ಯಾವ ತರ ಈ ತರ ಇರುತ್ತೆ ಹೂ. ಒಂದು ತೋರಿಸ್ತೀನಿ ರೀ ಹೂ ಸರ್. ಅದು ಮೇಲ್ ಬಂದಿದೆ. ಆ ತರ ಹೂ ಇಮ್ಯಾಜಿನ್ ಮಾಡಿ, ಇಡೀ ತೋಟ ಇದಿಷ್ಟು. ಸೊ ನಾನು ಆಕ್ಚುಲಿ ಆರ್ಗನೈಸೇ ಮಾಡಿದ್ದೆ, ಅಂದ್ರೆ ಡ್ರ್ಯಾಗನ್ ಫ್ಲವರ್ ವೀವಿಂಗ್ ಪ್ರೋಗ್ರಾಮ್ ಅಂತಾನೆ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಲಾಸ್ಟ್ ಇಯರ್ ಆರ್ಗನೈಸ್ ಮಾಡಿದ್ದೆ. ಜನರು ಕರ್ಕೊಂಡ್ಬಂದು, ಇಟ್ ಇಸ್ ಎ ಬ್ಯೂಟಿಫುಲ್ ಸೈಟ್, ನೋಡ್ಬೇಕಂತ. ಸರ್, ಇದು ಹಾರ್ವೆಸ್ಟ್ ಆಗಿದ್ಯಾ ಒಂದ್ಸರಿ? ಇದು 3-4 ಕ್ರಾಪ್ ತೆಗೆದಿದೆ. ಓಕೆ. ಎಷ್ಟು ವರ್ಷ ಹಳೇದು ಸರ್ ಇದು ಗಿಡ? ಈಗ 2022 23 ಇಂದ ಸ್ವಲ್ಪ ಅದೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದು 1 ವರ್ಷ ಆದ್ಮೇಲೆ 1.5 ವರ್ಷ. ಆಕ್ಚುಲಿ 4 ಇಯರ್ಸ್ ಮೇಲೆ ಫುಲ್ ಕ್ರಾಪ್ ಸಿಗುತ್ತೆ. ಈ ವರ್ಷದಿಂದ ಸಿಗ್ಬೇಕು. ಇದು ನಾಳೆ ಅರಳುತ್ತೆ, ಇವತ್ತು ನೈಟ್ ಅರಳುತ್ತೆ. ನೈಟ್ ಇದು ಸರ್, ಗಿಡ ಸ್ವಲ್ಪ ಬ್ರಹ್ಮಕಮಲ ಸೇಮ್ ಸಿಮಿಲರ್. ಇದು 8 o'clock ರಾತ್ರಿ ಒಂದು 8 ಗಂಟೆಯಿಂದ ಅರಳಕ್ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ 8-9 ಮುಚ್ಕೊಂಡ್ಬಿಡುತ್ತೆ. ಬೆಳಗ್ಗೆ ಕ್ಲೋಸ್ ಆಗುತ್ತೆ. ನೀವು ಅರ್ಲಿ ಮಾರ್ನಿಂಗ್ 6 o'clock ನೋಡ್ಬೇಕು. ಅದು ಬ್ಯೂಟಿ. ಅದು ಇದು ಒಂದಲ್ಲ, ಬ್ರಹ್ಮಕಮಲ ನೀವು ನೋಡಿರ್ಬೋದು ಒಂದು. ಆ ತರ ಇಮ್ಯಾಜಿನ್ ಥೌಸಂಡ್ಸ್, ಎವ್ರಿ ಟ್ರೀ, ಎವ್ರಿ ಇದು shrub will have 10 flowers like that. ಓಕೆ. ಸೊ ಇದು ಕಂಪ್ಲೀಟ್ಲಿ ಮ್ಯಾಮ್ ಶ್ರಮ. ಹೌದು, ಇದರಲ್ಲಿ ನಂದು 0. ನಿಮ್ಗೆ ಹೆಂಗೆ ಮ್ಯಾಮ್ ಐಡಿಯಾ ಬಂದಿದ್ದು ಡ್ರ್ಯಾಗನ್ ಹಾಕೋಣ ಅಂತ? ನನ್ನ ಒಬ್ರು ಫ್ರೆಂಡ್ ಫಾರ್ಮ್ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಆಮೇಲೆ ಇದಕ್ಕೆ ಮೇಂಟೆನೆನ್ಸ್ ಕಮ್ಮಿ, ಮತ್ತೆ ನಮ್ಮ ಈ ನೆಲಕ್ಕೆ ಇದು ಹೊಂದ್ಕೊಳ್ಳುತ್ತೆ. ಓಕೆ. ಕೆಲವು ಕ್ರಾಪ್ಸ್ ಗಳು ಹಂಗೆ ಇರುತ್ತೆ, ಮಣ್ಣಿನ ಮೇಲೆ ಹೋಗುತ್ತಲ್ಲ. ಸೊ ಇದಕ್ಕೆ ಈ ಮಣ್ಣಿಗೆ ಡ್ರ್ಯಾಗನ್ ಫ್ರೂಟ್ ಹಿಡಿಯುತ್ತೆ ಅಂತ ಖುಷಿ ಆಯ್ತು. ಆಮೇಲೆ ನಂಗೆ ಆ ಫ್ರೂಟ್ ಇಷ್ಟ, ಇದು ಪಿಂಕ್ ಕಲರ್. ತುಂಬಾ ಕಲರ್ ಚೆನ್ನಾಗಿದೆ. ಓಕೆ ಓಕೆ. ಕಮಲದ ಹಣ್ಣು ಅಂತ ಕನ್ನಡದಲ್ಲಿ ಹೇಳುದು. ಓಕೆ. ನಾವು ಅದೇ ಡ್ರ್ಯಾಗನ್ ಫ್ರೂಟ್ ಇಸ್ ಸಿಮಿಲರ್ ಟು ನಾವು ಪಾಂಪಸ್ ಕಳ್ಳಿ ಹಣ್ಣು ಏನ್ ತಿಂತೀವಿ ಅದೇನೆ. ಸರ್, ಇಲ್ಲಿಂದ ಇನ್ನೊಂದು ಹೊಸ ಪ್ರಪಂಚ ಶುರು ಆಗ್ತಾ ಇದೆ. ಇಲ್ಲಿಂದ ಈ ಸೈಡ್ ನಾನು ಹೈ ಡೆನ್ಸಿಟಿ ಇದು ಮಾಡಿದೆ. ಏನು ಅಂದ್ರೆ 10 ಅಡಿಗೆ 10 ಫೀಟ್ಗೆ ಒಂದು ಅವಕಾಡೋ, ನೇರಳೆ, ಲಕ್ಷ್ಮಣ್ ಫಲ್ ಮತ್ತೆ ವಾಟರ್ ಆಪಲ್ ಆ ತರ ನೆಟ್ಕೊಂಡ್ ಬಂದೆ. ಸೊ ನನಗೆ ಗೊತ್ತಿರ್ಲಿಲ್ಲ ಯಾವ್ದು ರೇಟ್ ಸಿಗುತ್ತೆ ಯಾವ್ದಿಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ 4 ನೆಟ್ಟೆ. ಪ್ಲಸ್ ಆದಷ್ಟು ಬೇಗ ನನಗೊಂದು ಕೆನಪಿ ಫುಲ್ ಆಗ್ಬೇಕಾಗಿತ್ತು, ಕಾಡ್ ತರ ಆಗ್ಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ಲಕ್ಷ್ಮಣ ಫಲಕ್ಕೆ ಏನು ಸಿಕ್ಕಲ್ಲ ದುಡ್ಡು. ಎಲ್ಲರೂ ರೈಲ್ ಹತ್ಸೋದ್ರು 1,000 ರೂಪಾಯಿ ಕೆಜಿ ಸಿಗುತ್ತೆ ಅಂತ. ಅದು ಯಾರಿಗೆ ಅಂದ್ರೆ ಪಾಪ ಕ್ಯಾನ್ಸರ್ಗೆ ಅದು ಯೂಸ್ ಮಾಡ್ತಾರೆ. ಕ್ಯಾನ್ಸರ್ ಪೇಷಂಟ್ಸ್ ತಿಂತಾರೆ. ಅವರು ಮೊದ್ಲೇ ದುಡ್ಡೆಲ್ಲ ಖರ್ಚು ಮಾಡಿ ಸಾಕಾಗಿರ್ತಾರೆ. ಅವ್ರ ಹತ್ರ 1,000 ರೂಪಾಯಿ ಇಸ್ಕೊಂಡು ನಾವ್ ಯಾವ ನರ್ಕಕ್ ಹೋಗೋಣ ಅಂತ ಅದನ್ನ ಅರ್ಧಕ್ಕರ್ಧ ತೆಗೆದಾಕಿದೆ. ಇದೇ ಸಿಗುತ್ತೆ, ಯಾರಿಗಾರು ಫ್ರೀ ಕೊಡ್ತೀವಿ ಹೊರತು ದುಡ್ಡು ಇಸ್ಕೊಳ್ಳಲ್ಲ. ಆಮೇಲೆ ಇದು ನೇರಳೆ ಬಿಟ್ಟಿದೀನಿ, ಅದು ಕಮರ್ಷಿಯಲ್ ವ್ಯಾಲ್ಯೂ ಇದೆ ಅಂತಾರೆ, ಇನ್ನೂ ಹಣ್ಣು ಬಿಟ್ಟಿಲ್ಲ.
ವಾಟರ್ ಆಪಲ್ ಆಕ್ಚುಲಿ ಇದು ಕಮ್ಮಿ ಶೆಲ್ಫ್ ಲೈಫ್, ಸೊ ಹಂಗಾಗಿ ಅದನ್ನ ಟ್ರಿಮ್ ಮಾಡ್ಕೊಂಡು ಹೋದೆ. ಓಕೆ ಓಕೆ. ಅಂದ್ರೆ ಸುಮಾರು ಮರ ಕಮ್ಮಿ ಮಾಡಿದೀನಿ. ಮೊದ್ಲು ಆಲ್ಮೋಸ್ಟ್ 100 ಮರದ ಮೇಲಿತ್ತು ವಾಟರ್ ಆಪಲ್. ಓಕೆ. ಅಷ್ಟ್ ಹಣ್ಣು ಬಂದ್ರೆ ಗಿರಾಕಿನೇ ಸಿಕ್ಕಲ್ಲ. ಬಂದ್ರೆ ಒಂದೇ ಸಲ ಅಷ್ಟು ಬರುತ್ತಲ್ಲ, ಅದನ್ನ ರೇಟ್ಸ್ ಅಂದ್ರೆ ಅವ್ರು ತಗೊಳ್ಳೋರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ಅದನ್ನ ಇಟ್ಟು ಮಾರಕ್ ಆಗಲ್ಲ ಜಾಸ್ತಿ, ಒಂದ್ ದಿವಸ ಹಿಂಗಾಗುತ್ತೆ. ಸೊ ಅದಕ್ಕೆ ಅದನ್ನು ಟ್ರಿಮ್ ಮಾಡಿದೀನಿ. ಇದು ಬಟರ್ ಫ್ರೂಟ್. ಇದು ಅವಕಾಡೋ, ಬಟರ್ ಫ್ರೂಟ್. ಇದು ಚೆನ್ನಾಗಿ ದುಡಿತದೆ. ಓಕೆ. ದಿಸ್ ಈಸ್ ಎ ಅಡಿಕೆ ಬಿಟ್ರೆ ಬಟರ್ ಫ್ರೂಟ್. ದಿಸ್ ಈಸ್ ಆಲ್ಸೋ ಗುಡ್. ಅಂದ್ರೆ ಕಮರ್ಷಿಯಲಿ ಸದ್ಯಕ್ಕೆ ವಯಬಲ್. ಈಗ ಫಾರ್ಮಿಂಗ್ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಇದಲ್ವಾ ಮ್ಯಾಮ್? ಇದು ಎಷ್ಟು ದಿನ ಆಗುತ್ತೆ ಮ್ಯಾಮ್? ಇನ್ನ ಐಡಿಯಾ ಇಲ್ಲ, ಅಂದ್ರೆ ಇವಾಗ ನೆಟ್ಟಿದೀವಿ. ಈಗ ಎಷ್ಟು ವರ್ಷ ಆಯ್ತು? ಇದು ಒಂದು 2 years ಆಯ್ತು. 2 years ಆಯ್ತು. ಓಕೆ. ಇದು ಏನು ತುಂಬಾ ಎಕ್ಸ್ಪೆನ್ಸಿವ್ ಡ್ರೈ ಫ್ರೂಟ್ ಅಂತ ಓಕೆ. ಹೇಳ್ತಾರೆ. ಮೆಕೆಡೆಮಿಯಾ. ಮಿಯಾ. ಓಕೆ. ಓಕೆ. 4000 ಏನು per kg ಇದೆ ಅಂತ. per kg. ಓಕೆ ಓಕೆ. ಇದು ಲೀಚಿ ಒಂದು ಮರ ಸುಮ್ಮನೆ ನೆಟ್ಟೆ. ಓಕೆ. ಈ ಸಲ ತುಂಬಾ ಬಿಟ್ಟಿದೆ ಇದು ಕಾಯಿ. ಇನ್ನು ಸರ್ ಲೀಚಿ ನಾವು ಈ ಬಿಹಾರ್ ಸೈಡ್ ಬೆಳಿತಾರೆ ಅಂತ ಕೇಳಿದ್ದು, ಬಟ್ ಅದೇ ನನ್ಗೂ ಗೊತ್ತಿರ್ಲಿಲ್ಲ ಬೆಳೆಯುತ್ತೆ ಇಲ್ಲ ಅಂತ. ಒಂದ್ ಮರ ಹಾಕಿದ್ದೆ, ಇಲ್ಲಿ ಬೆಳೀತದೆ ತುಂಬಾ ಹುಳಿ. ಅದೇನೋ ಗಿಡ ಸರಿ ಇಲ್ವಾ, ಜಾಗದಲ್ಲಿ ಹಿಂಗ್ ಬರುತ್ತಾ ನನಗೆ ಗೊತ್ತಿಲ್ಲ. ಇದೊಂದು ಕೈಯಲ್ಲಿ ಇದು ಹೋದ ವರ್ಷ ಬಂದಿದ್ದಂತೂ ತುಂಬಾ ಹುಳಿ ಇತ್ತು ಲೀಚಿ. ಈ ವರ್ಷ ಲೀಚಿ ಹಣ್ಣಾಗಿ ಆದ್ಮೇಲೆ ಟ್ರೈ ಮಾಡಿದ್ದಾರೆ. ಅದೇ ಹಣ್ಣಾದ್ಮೇಲೆನೆ ಸ್ವಲ್ಪ ಹುಳಿ ಜಾಸ್ತಿ ಅನ್ನಿಸ್ತು ನನಗೆ. ಓಕೆ ಓಕೆ. ಹೋದ ವರ್ಷ ಇನ್ನು ಗೊತ್ತಿಲ್ಲ. ಇದು ತೆಂಗಿನ ಮರ. ಎರಡು ವರ್ಷಕ್ಕೆ ಫಲ ಬಿಡೋ ವೆರೈಟಿ ಹಾಕಿ 6 ವರ್ಷ ಆಯ್ತು. ಈ ತರ ರೈಲ್ ಹತ್ತಿಸ್ತಾರೆ, 2 ವರ್ಷಕ್ಕೆ ಬರುತ್ತೆ ಅಂತ ರೈಲ್ ಹತ್ಸಿ ಕೊಡ್ತಾರೆ. 2 ವರ್ಷಕ್ಕೆ 4 ವರ್ಷಕ್ಕೆ ಇಷ್ಟ ಆಗಿದೆ. ಇನ್ನು ಯಾವತ್ತು ಹಣ್ಣು ಬಿಡುತ್ತೆ ಕಾಯಿ ಬಿಡುತ್ತೆ ನೋಡು. ಓಕೆ. ಇಲ್ಲೊಂದು ಚಿಲ್ಲಿ ಗಿಡ ಬೆಳೆದಿದೆ ಸರ್ ಇಲ್ಲಿ. ಇದು ದಾರಿಲಿ ಅಡಿಕೆಗೆ ಅಡಿಕೆ ಮಧ್ಯದಲ್ಲಿ ಚಿಲ್ಲಿ ಬದನೆಕಾಯಿ ಎಲ್ಲ ಹಾಕಿದೀನಿ. ಬದನೆಕಾಯಿ ಇದ್ರ ಬಗ್ಗೆ ಬೇಕಂದ್ರೆ ಇದೊಂದು ಇಟ್ ಈಸ್ ಆಲ್ಸೋ ಕಾಲ್ಡ್ ಸಲಾಡ್ ಲೆಮನ್ ಅಂತ. ಸಿಪ್ಪೆ ಸಮೇತ ತಿಂತಾರೆ, ಬರೀ ಗ್ರೇಟ್ ಮಾಡ್ತಾರೆ ಸಿಪ್ಪೆನ. ರೇಟ್ ಒಳ್ಳೆ ಸಿಗತ್ತಿದು. ಅಂದ್ರೆ ನಾನು ಇದನ್ನ ಎಲ್ಲೆಲ್ಲಿ ಈ ಗಿಡ ಟ್ರಿಮ್ ಮಾಡಿದನ ಅಲ್ಲಿ ಹಾಕ್ಬೇಕು ಅಂತಿದ್ದೀನಿ. ರಿಪ್ಲೇಸ್ ಮಾಡ್ತಾ ಇದೀರಾ ಪ್ರತಿಯೊಂದು? ಇದೆಷ್ಟು ವರ್ಷ ಆಯ್ತು ಸರ್ ಹಾಕಿ? ಇದು 6 ವರ್ಷ ಆಯ್ತು. ಸುಮ್ಮನೆ ಎಲ್ಲ ಕಾಯ್ತಾ ಇದೆ ಹುಳಿ. ಬಟ್ ತಿಂತಾ ಇದಾರಲ್ಲ ಹೆತ್ತವರಿಗೆ ಹೆಗ್ಣ ಮುದ್ದು. ನೋಡಿ ಇಲ್ಲಿ ಅವಕಾಡೋ ಬಿಟ್ಟಿದೆ. ಇದು ದಿಸ್ ಈಸ್ ಎ ವೆರಿ ಆಡ್ ಸೀಸನ್ ಕ್ರಾಪ್. ಇದು ಆಕ್ಚುಲಿ ಅವಕಾಡೋ ಲೇಟ್ ಆಗಿ ಬರುತ್ತೆ. ನಾನು 4-5 ವರ್ಷದಿಂದ ಅವಕಾಡೋ ಬೆಳಿತಾ ಇದ್ದೀನಲ್ಲ, ಏನಂತ ಈಲ್ಡ್ ಕೊಡ್ತಾ ಇರ್ಲಿಲ್ಲ. ಇಲ್ಲಿ ನಾನು ಇಲ್ಲಿ ಗೊಬ್ಬರ ಎಲ್ಲ ಏನ್ ಹಾಕ್ಬೇಕು, ನ್ಯೂಟ್ರಿಯೆಂಟ್ಸು, ಈ ಅಂಗಡಿಗಳಿಗೆ ಹೋಗೋದು ಕೇಳೋದು, ಅವ್ರು ಹೇಳಿದ್ದು ಹಾಕ್ತಾ ಇದ್ದೆ. ಈ ಸಲ ಚಾಟ್ GPT ಕೇಳಿದೆ. ಓಕೆ. ಏನ್ ಮಾಡೋಣ ಅಂತ ಚಾಟ್ GPT ಹೇಳ್ದಂಗೆ ಮಾಡಿದೆ. ಈ ತರ ಅಂದ್ರೆ ಅನ್ಸೀಸನಲ್ ಎರಾಬಿರಿ ಬಂದ್ಬಿಟ್ಟಿದೆ. ಹಿಂದೆ ಇನ್ನೊಂದೆರಡು ಮರನೂ ಬಂದಿದೆ. ಅದೇ ಈ ಟೋಟಲ್ ಚಾಟ್ GPT ಹೇಳ್ದಂಗ್ ಮಾಡಿದ್ದಕ್ಕೆ ಅಮೇಸಿಂಗ್. ಅದ್ರ ಮುಂದೆ ಯಾರು ಇಲ್ಲ. ಓಕೆ. ಅಡ್ವೈಸ್ಗೆ. ಸೊ ಅಲ್ಲಿಗೆ ಟೋಟಲ್ ಆಗಿ ಎಷ್ಟು ಕ್ರಾಪ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಾವು? ಅಂದ್ರೆ ವೆರೈಟೀಸ್ ಆಫ್ ಕ್ರಾಪ್ಸ್. ಅದೇ ಇವಾಗ ಮೇನ್ಲಿ ನಂದು ಅಪ್ಪೆಮಿಡಿ, ಆಮೇಲೆ ಅವಕಾಡೋ, ಟು ಸಮ್ ಎಕ್ಸ್ಟೆಂಟ್ ವಾಟರ್ ಆಪಲ್, ನೇರಳೆ ಹಣ್ಣು ಈ ವರ್ಷ ಬಿಟ್ಟಿದೆ. ನೋಡ್ಬೇಕು, ನಂಗೆ ಇಷ್ಟೊತ್ತರೆಗೆ ಏನು ಸಿಕ್ಕಿಲ್ಲ. ಇದು ನೇರಳೆ ಎಲ್ಲ ಕಚ್ಚಿದೆ. ಇದೆಲ್ಲ ನೇರಳೆ ಹೂ ಬಿಟ್ಟಿದೆ ಈ ಸಲ. ಕಾಯಿ ಸಣ್ಣ ಸಣ್ಣಕ್ಕಾಗಿದೆ ಈಗ. ಇದು 4 ಮೇಜರ್ ಅನ್ಬೋದು. ಮೆಣಸು ಇದೆ, ಕಾಳುಮೆಣಸು ಸುಮ್ಮನೆ ಒಂದು ಹಾಕಿದ್ದೆ, ನೋಡೋಣ. ಇವಾಗ ನೆಕ್ಸ್ಟ್ ಅಡಿಕೆ ದೊಡ್ಡ ಆದ್ಮೇಲೆ ಹಾಕ್ತೀನಿ. ಆಲ್ ಸ್ಪೈಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇವೆಲ್ಲ ಮಾಮೂಲಿ ಲಿಂಬೆ. ಓಕೆ. ಇದು ಆಲ್ ಸ್ಪೈಸ್ ಅಂತ ನೀವು ಕೇಳಿದಿರೇನೋ ಗೊತ್ತಿಲ್ಲ. ಇದು ಸ್ಮೆಲ್ ಪ್ರತಿಯೊಂದು ಇದು ಸಿಗುತ್ತೆ. ಒಂದು ತಿನ್ ನೋಡಿ. ಓ ತಿನ್ಬೋದಾ? ಇದು
ಏಲಕ್ಕಿ, ಲವಂಗ, ಆಮೇಲೆ ಇದು ಎಲ್ಲಾದ್ರೂ ನೀವು ಮೆಣಸು ಕೂಡ. ಸುಮ್ನೆ ಕೇಳಿದ್ರೆ ಯಾವ್ದು ಅಂದ್ರೆ ಒಬ್ರು ಏಲಕ್ಕಿ ಅಂತಾರೆ, ಒಬ್ರು ಲವಂಗ ಅಂತಾರೆ, ಒಂದೊಂದ್ ಹೇಳ್ತಾರೆ. ಯಾರಿಗೂ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ನಾನು ವಿಡಿಯೋದಲ್ಲಿ ನೋಡಿದ್ದೆ, ಬಟ್ ಇವತ್ತು ಎಕ್ಸ್ಪೀರಿಯನ್ಸ್ ನೀವು ಅನ್ನ ಮಾಡ್ತಾ ಸೋನೆ ಮಸೂರಿ ಅನ್ನ ಮಾಡ್ತಾ ಒಂದೆರಡು ಎಲೆ ಹಾಕಿದ್ರೆ ಫ್ಲೇವರ್ಡ್ ರೈಸ್ ಸಿಗುತ್ತೆ. ಓಕೆ. ಟೀ ಮಾಡ್ತಾ ಹಾಕ್ಬೋದು. ಇದು ಪನ್ನೀರ್ಲೆ ಹೆಸರು ತಕ್ಕನಾಗಿದೆ ಇದು, ನಿಜ. ಪನ್ನೀರ್ ನೋಡಿ, ಪನ್ನೀರ್ಲೆ ತಗೊಳ್ಳಿ. ಇದು ಹಣ್ಣಾಗಿದೆಯಾ ಸರ್? ಹಾ, ಹಣ್ಣಾಗಿ. ತುಂಬಾ ಟೇಸ್ಟ್ ಇದು. ಹ್ಮ್ ಟೇಸ್ಟ್ ಬರ್ತಾರೆ. ಬಿಸಾಕಿದ್ದು ಇಂದ ಮಾಡಿದ ಗಿಡಗಳು, ಗ್ರಾಫ್ಟೆಡ್ ಅಲ್ಲ. ಓಕೆ. 10 ವರ್ಷ ಮೇಲಾಯ್ತು, ಇನ್ನೂ ಕಾಯಿ ಬಿಟ್ಟಿಲ್ಲ. ಅದು ಈ ವರ್ಷ ಬಿಟ್ಟಿದೆ. ಕಳೆದ ವರ್ಷ ಬಿಟ್ಟು ಅಂದ್ರೆ ಮರಿ ಆಲ್ಮೋಸ್ಟ್ 10 ವರ್ಷ ಆಯ್ತು. ಅವೆಲ್ಲ ನ್ಯಾಚುರಲ್ ಆಗಿ ಬೆಳೆದ್ರೆ ಈ ತರ. ಹಾ, 10 ವರ್ಷ ಆಯ್ತು. ಅದು 5 ವರ್ಷಕ್ಕೆ ಬಿಡ್ತು. ಇದು ಜೀಗುಜ್ಜೆ ಮರ ಅಂತ ಗೊತ್ತಾ? ಹಾ, ಬಟ್ ನಾವು ಇದನ್ನ ರೆಸಾರ್ಟ್ ಗಳಲ್ಲಿ ನೋಡಿದೀವಿ, ವಿಡಿಯೋದಲ್ಲಿ ತಿನ್ನೋದ್ ನೋಡಿದೀನಿ. ಇದು ಜಿಗುಜ್ಜೆ ಅವ್ರದ್ದು, ಮಂಗಳೂರು ಅವ್ರದ್ದು, ನಮ್ದಲ್ಲ. ಥೈಲ್ಯಾಂಡ್ ಕಡೆ ಸ್ವಲ್ಪ ಜಾಸ್ತಿ ಇದು. ಹೌದು, ರೆಡ್ ಫ್ರೂಟ್ ಅಂತ. ಬೀದಿ ಹಲಸು ಅಂತಾರೆ ಕನ್ನಡದಲ್ಲಿ. ಓಕೆ. ಜೀಗುಜ್ಜೆ ಪಲ್ಯ ಮಾಡೋದು. ಪಲ್ಯ, ಸಾಂಬಾರು, ಹಪ್ಪಳ, ಪಾಯಸ. ಹಾ, ಇದು ಏನದು ಬೋಂಡ, ಫೇಮಸ್ ಇಸ್ ಪೋಡಿ ಅಂತ. ಪೋಡಿ 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 ಸಿಗುತ್ತಲ್ಲ, ಬಜ್ಜಿ ತರ. ಅದು ತುಂಬಾ ಕಾಯಿ ಬಿಟ್ಟಿದೆ ನೋಡಿ. ಬಿಟ್ಟಿದೆ. ಅದೇ ಅದು ಇಷ್ಟು ದೊಡ್ಡ. ಸತ್ತ ಮರದಿಂದ ಅದು ನೇಮ್ ಬೋರ್ಡ್ ತರ ಹಾಗೆ ಮಾಡಿರೋದು, ಮನುಷ್ಯ ನಿಂತ ತರ ಮಾಡ್ಕೊಂಡು. ಆಮೇಲೆ ಅಲ್ಲಿ ಸರ್ ಒಂದು ರೆಡಿ ಮಾಡ್ತಾ ಇದಾರಲ್ಲ ಹೊಸದು, ಅದ್ ನೋಡಿ. ಸೊ ಇದು ಮೊದಲು ಡೈನಿಂಗ್ ಹಾಲ್ ತರ ಮಾಡಿದ್ದೆ, ಪಾರ್ಟಿ ಹಾಲ್ಗೆ ಡೈನಿಂಗ್ ಹಾಲ್ ತರ ಮಾಡಿದ್ದೆ. ಇವಾಗ ಏನು ಕಮರ್ಷಿಯಲ್ ಮಾಡಕ್ ಆಗಿಲ್ಲಲ್ಲ, ಹೀಗಾಗಿ ಇಲ್ಲೊಂದು ಸ್ನೂಕರ್ ಟೇಬಲ್ ನನಗೊಂದು ಹವ್ಯಾಸ, ನನಗೋಸ್ಕರ ಒಂದು ಹಾಕೊಂಡಿದ್ದೀನಿ. ಇಲ್ಲ, ನಾನೇ ಜಾಸ್ತಿ ಆಡೋದು. ವೆರಿ ರೇರ್ಲಿ ಬರ್ತಾರೆ ಫ್ರೆಂಡ್ಸ್. ನಾವು ಮೋಸ್ಟ್ಲಿ ಅಲ್ಲಿ ಕ್ಲಬ್ಬಲ್ಲಿ ಆಡ್ತೀವಿ. ಈ ಬಿಲಿಯರ್ಡ್ಸ್ ರೂಮ್ಗ ಏನು ಹೆಸರಿಟ್ಟಿಲ್ಲ. ನಾನು ಸ್ನೂಕರ್ ಆಡ್ತೀನಲ್ಲ, ಕ್ಯೂಯಿಂಗ್ ಮಾಡುವಾಗ ಈ ತರ ಮಾಡ್ಬೇಕಾಗತ್ತೆ. ಸ್ನೂಕರ್ ಆಡೋರು ಈ ತರ ಬಗ್ಬಿಟ್ಟು ಈ ತರ ಕ್ಯೂ ಮಾಡ್ಬೇಕಲ್ಲ, ಗಡ್ಡ ಚುಚ್ಚತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ, ಅದಕ್ಕೆ ನಾನು ಇದನ್ನ ಶೇವ್ ಮಾಡಿರೋದು. ಅದು ಕ್ಯೂಯಿಂಗಿಗೆ ಗೈಡ್ ತರ ವರ್ಕ್ ಆಗುತ್ತೆ. ಸ್ವಲ್ಪ ಆಚೆ ಈಚೆ ಹೋದ್ರೆ ಗಡ್ಡ ಚುಚ್ಚುತ್ತೆ, ಇಲ್ಲಿದ್ರೆ ನೀಟಾಗಿ ಹೋಗುತ್ತೆ. ಸೊ ಇದು ಲೈಟ್ ಇಲ್ಲ, ಅದೇನ್ ಪ್ರಾಬ್ಲಮ್. ಅದೇ ಲೈಟ್ ಅಲ್ಲಿದೆ, ಲೈಟ್ ಹಾಕ್ಲಿಕ್ಕೆ ಹೇಳ್ಬೇಕಿತ್ತು. ಈ ಸ್ನೂಕರ್ ಟೇಬಲ್ ಆಗ್ಲಿ, ಇದಾಗ್ಲಿ, ಎವ್ರಿಥಿಂಗ್ ಇಸ್ ರೀಯೂಸ್ಡ್, ರೀಸೈಕಲ್. ಟೆಂಟ್ ಮೆಟೀರಿಯಲ್. ಇದಿಷ್ಟು ಮಾವಿನ ಗಿಡ, ಬೇರೆ ಬೇರೆ ವೆರೈಟಿದು ಎಲ್ಲ. ನಂದು ಇದು ಫ್ಯಾಮಿಲಿ ಟ್ರೀ. ಅದು ಫಸ್ಟ್ ನಮ್ಮ ಅಮ್ಮ ನೆಟ್ಟಿದ್ದು. ಫುಲ್ ಫ್ಯಾಮಿಲಿ ಅವರು, ಒಬ್ಬೊಬ್ರು ನಾವು ಒಟ್ಟು 9 ಜನ ಮಕ್ಕಳು ಪ್ಲಸ್. ಸೊ ಒಬ್ಬೊಬ್ರು ಒಬ್ಬೊಬ್ರು ಕರೆಸಿ ಎಲ್ಲರನ್ನೂ ನಡೆಸಿದ್ದು. ಸೊ ಇದಕ್ಕೆ ಫ್ಯಾಮಿಲಿ ಟ್ರೀ ಅಂತ ಕರೆಯೋದು. ಈಗ ಎಷ್ಟು ವರ್ಷ ಆಗಿದೆ ಸರ್ ಈ ಮರ? 7-8 years. ಇದು ಏನು ವೆರೈಟಿ ಸರ್? ಇದು ವೆರೈಟಿ ಮಲ್ಲಿಕಾ. ಮಲ್ಲಿಕಾ. ಇದು 3 ಮಲ್ಲಿಕಾ. ಇದು ಕೇಸರ್. ಇದೆರಡು ಕೇಸರ್. ಏನು ಮೇಡಮ್ ಇಲ್ಲಿ ಡ್ಯಾಮ್ ಇದೆ? ಯಾವುದು? ಅಲ್ಲ, ಅದು ಟ್ರ್ಯಾಪ್. ಅಂದ್ರೆ ಈ ಸೂಜಿ ನೊಣ ಅಂತ ಬರುತ್ತೆ, ಅದು ಹೊಡೆದ್ ನಾವು ಸ್ಪ್ರೇ ಮಾಡಲ್ಲ. ಔಷಧಿ ಪೆಸ್ಟಿಸೈಡ್ ಹೊಡೆಯಲ್ಲ. ಇಟ್ ಇಸ್ ನಾಟ್ ಆರ್ಗ್ಯಾನಿಕ್, ಬಟ್ ಇಟ್ ಈಸ್ ರೆಸ್ಪಾನ್ಸಿಬಲಿ ಗ್ರೋನ್. ಅಂದ್ರೆ ಈ ಮರಕ್ಕೆ ನ್ಯೂಟ್ರಿಯೆಂಟ್ಸ್ ಏನ್ ಬೇಕೋ ಅದೆಲ್ಲ ಕೊಡ್ತೀನಿ, ಪ್ರೊಸೆಸ್ಡ್. ಬಟ್ ಔಷಧಿ ಹೊಡೆಯಲ್ಲ, ಹಂಗಾಗಿ ಹುಳ ಜಾಸ್ತಿ ಬರುತ್ತೆ. ಸೊ ಈ ಸೂಜಿ ನೊಣ ಅಂತ ಬರುತ್ತಲ್ಲ, ಊಜಿ ನೊಣ ಅಂತಾರೆ ಅದಕ್ಕೆ. ಅದು ಬಂದು ಅದನ್ನ ಟ್ರ್ಯಾಪ್ ಮಾಡಕ್ಕೆ ಇದೆ. ಒಂದು ಶೀಟ್ ತೋರಿಸಿ, ಎಲ್ಲೋ ಶೀಟ್.
ಅದು ಒಂದು 2 ಜಾತಿ, ಅದು ಅಷ್ಟೇ ಎಲ್ಲೋ ಶೀಟು ಅಷ್ಟೇ ಹಂಗ ಅದ್ರ ಅದೊಂದು ಜಾತಿ ಉಳ್ಳಂಗೆ ಹಿಡಿಯಕ್ಕೆ. ಆಮೇಲೆ ಕಲರು ಅಟ್ರಾಕ್ಟ್ ಮಾಡುತ್ತೆ ಅನ್ಸುತ್ತೆ. ಅದಕ್ಕೆ ಬರೋದು ಆ ಕಲರ್ಗೆ ಕಲರ್ ಒಂದಲ್ಲ, ಇದ್ರಲ್ಲಿ ಈ ಟ್ರ್ಯಾಪ್ ಅಲ್ಲಿ ಇದಿದ್ಯಾ? ಒಂದು ಫೀಮೇಲ್ ಇದ್ದಿದೆ, ಹಂಗಾಗಿ ಎಲ್ಲೋ ಬರ್ತದೆ. ಓ, ಇದು ಮಳೆ ಬಂದಿದೆ ನಿನ್ನೆ, ಇದೆಲ್ಲ ಹುಳಗಳು ಸತ್ತೋಗಿರೋದು. ಈಗ ರೀಫಿಲ್ ಮಾಡ್ಬೇಕು. ಈ ಕೇಕ್ ಇದೆಯಲ್ಲ, ಅದಕ್ಕೊಂದು ರೀಫಿಲ್ ಬರುತ್ತೆ, ಅದನ್ನ ಹಾಕಿದ್ರೆ ಮತ್ತೆ ಅದು ಅಟ್ರಾಕ್ಟ್. ಅದು ಸ್ಮೆಲ್ ಆ ತರ ಸ್ಮೆಲ್ ಅಂದ್ರೆ ಮೋಸ್ಟ್ಲಿ ಅದೇ ಏನೋ ಫೀಮೇಲ್ ಇದು ತಂದು ಹಾಕಿರ್ತಾರೆ ಅನ್ಸುತ್ತೆ. ಪಾಂಡ ಇನ್ನು ನೀರು ತುಂಬಿಸ್ಬೇಕು. ಇದಿನ್ನ ಫುಲ್ ಆಗಿಲ್ಲ. ಆದ್ರೆ ಇಲ್ಲ, ಇದು ನಮ್ಗೆ ಸ್ವಿಮ್ಮಿಂಗ್, ನಮ್ಮ ಓನ್ ಯೂಸ್. ಇದು ಇನ್ನ ಅಂಡರ್ ಕನ್ಸ್ಟ್ರಕ್ಷನ್. ಸೊ ಇದೆಲ್ಲ ಒನ್ ಸೈಡ್ ಮಿರರ್ ಸ್ಟಿಕ್ಕರ್ ಹಾಕ್ಬಿಡ್ತೀನಿ, ಸೊ ದಟ್ ವಿಲ್ ಹ್ಯಾವ್ ಪ್ರೈವೇಸಿ, ಸೊ ಪೀಪಲ್ ಕೆನಾಟ್ ಜಸ್ಟ್ ವಾಕ್ ಇನ್. ನೀವು ನೋಡಿಲ್ಲ ಅನ್ಸುತ್ತೆ, ಇದೀಗ ನೀರು ಹೊಸದಾಗಿ ಎವ್ರಿ ಟೈಮ್ ನೀರಿಗೆ ಇಳಿಯುವಾಗ ಫ್ರೆಶ್ ನೀರು ತುಂಬಿಸ್ಬಿಡ್ತೀವಿ. ಪ್ಲಸ್ ಇದು ಏನು ಅಂದ್ರೆ ತೋಟಕ್ಕೆ ನೀರು ಹೊಡಿಯೋದು, ಫ್ರೆಶ್ ನೀರು ತುಂಬಿಸ್ತೀವಲ್ಲ ಅವಾಗ ನಾವೇ ಸ್ನಾನ ಮಾಡ್ತೀವಿ. ಒಂಥರ ನೀವು ನೋಡ್ಬೇಕು ಅಂದ್ರೆ ತೋರಿಸ್ತೀನಿ. ಇದ್ರಲ್ಲಿ ಒಂದು ಫ್ಲೋಟಿಂಗ್ ಬೆಡ್ ಬೇರೆ ಇದೆ. ಯಾಕಂದ್ರೆ ಜನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ, ಆಮೇಲೆ ಒಂದ್ ದಿವಸನೂ ಇಳಿಯಲ್ಲ. ನಾನು ಅದಕ್ಕೆ ಫಸ್ಟ್ ಹೇಳಿದೆ ನನ್ನ ಹೆಂಡತಿಗೆ, ಯೂಸ್ ಮಾಡಿದ್ರೆ ಇನ್ವೆಸ್ಟ್ ಮಾಡೋಣ, ಮೊದ್ಲೇ ಬೇಡ ಅಂತ. ಸರ್, ಏನಾದ್ರೂ ಒಂದು ಜ್ಞಾನ ಜನಕ್ಕೆ ಏನಿಲ್ಲ, ಇಲ್ಲಿ ಬನ್ನಿ, ಈ ತರ ಜಾಗ ಮಾಡ್ಕೊಳ್ಳಿ, ಅಲ್ಲಿ ಪಂಪ್ ಆನ್ ಮಾಡಿ ಇದನ್ನ ಇಟ್ಕೊಂಡು ಮಲ್ಕೊಂಡ್ರೆ ನಿಮಗೆ ಯಾವ ಮೆಡಿಟೇಷನ್ ಬೇಡ. ಇದು ಎಂಟ್ರಿಗೆ, ಇದು ಎಂಟರು. ನಮ್ಮ ಪ್ರೈವಸಿ ಬೇಕು ಅಂದ್ರೆ ಇದು ಇದ್ರದ್ದು ಟಫ್ ಅಂಡ್ ಗ್ಲಾಸ್ ಬಾತ್ರೂಮ್ ಡೋರಿಗೆ ಯೂಸ್ ಮಾಡ್ತಾರೆ. ಸೊ ಇದು ಅವರ ಹೆಂಡತಿಗೆ ಹುಣ್ಣಿಮೆನೆ ಚಂದ್ರ ತೋರ್ಸಕ್ಕೆ ಅಂತ ಮಾಡಿರೋದು. ಇದು ಕೂರಕ್ಕೆ ಇಲ್ಲಿ ಇದಿದೆ. ಮಲ್ಕೊಳ್ಳುವಾಗ ಇದನ್ನ ಸೈಡಿಗೆ ಹಾಕಿದ್ರೆ ಬೆಡ್ ಹಾಕ್ಕೊಂಡು ಇಲ್ಲೇ ಮಲ್ಕೋಬೋದು. ಕೂತ್ಕೊಂಡು ನೋಡೋಕ್ಕೆ, ಮಲ್ಕೊಳ್ಳೋಕ್ಕೆ. ಇದು ಪ್ರೈವಸಿ ಬೇಕು ಅಂದರೆ ಆ ಸೈಡ್, 2 ಸೈಡ್ ಪ್ರೈವಸಿಗೆ ಮಾಡ್ಕೊಂಡಿದ್ವಿ. ಹುಣ್ಣಿಮೆ ಅಮಾವಾಸ್ಯೆ ಎರಡಕ್ಕೂ ಚೆನ್ನಾಗಿರುತ್ತೆ. ಇದು ನಮ್ದು ಪ್ರೈವೇಟ್ ಕ್ಯಾಂಪ್ ಫೈರ್. ಇದಿಷ್ಟು ಏರಿಯಾ ನಮ್ದೇ ಪ್ರೈವೇಟ್, ಅಂದ್ರೆ ಇದೆ ಅರ್ಲಿ ಹೆರಾಲ್ಸ್. ಇದು ವಾಟರ್ ಆ್ಯಪಲ್, ಈ ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಒಳ್ಳೆ 99% ನೀರೇ. ಈ ಮರ ಎಷ್ಟು ವರ್ಷ ಆಯ್ತು ಸರ್? ಇದು 12 ಆಯ್ತು, ಆಲ್ಮೋಸ್ಟ್ 12 ಆಯ್ತು. ಏನ್ ಮಾಡಿದೀವಿ ಅಂದ್ರೆ, ಕೆಳಗಡೆ ಒಂದಿಷ್ಟು ಬ್ರಾಂಚ್ ಬಿಟ್ಟಿದೀವಿ, ಮೇಲ್ಗಡೆ ಸ್ವಲ್ಪ ಬಿಟ್ಟಿದೀವಿ. ಈ ಗಿಳಿ ಕಾಟ, ಅದಕ್ಕೆ ಮೇಲ್ಗಡೆದೆಲ್ಲ ಗಿಳಿಗೆ, ಕೆಳಗಡೆದೆಲ್ಲ ನಮ್ಗೆ. ಇದು ಗ್ರೇಪ್ಸು. ಬಿಡುತ್ತೆ, ಇವಾಗ ಟ್ರಿಮ್ ಮಾಡಿದೀವಿ, ವರ್ಷ ಬೀಳುತ್ತೆ. ಇದು ಬೀಳೋದೆಲೆ. ಸರ್, ಏನಾದ್ರೂ ಕೊನೆಯದಾಗಿ ಪೂರ್ತಿ ಪ್ರಾಪರ್ಟಿ ನೋಡಿರೋರಿಗೆ 2 ಮಾತು. ಏನ್ ಹೇಳೋಣ, ಕಷ್ಟಪಟ್ಟು ಮಾಡಿದ್ರೆ ತುಂಬಾ ಸುಖ ಪಡ್ಬೋದು, ಅದ್ರಲ್ಲೇನು ಅನುಮಾನ ಇಲ್ಲ. ಕಷ್ಟಪಡೋಕೆ ರೆಡಿ ಇರಬೇಕು. ಸೊಳ್ಳೆ ಕಚ್ಚುತ್ತವೆ, ಚೇಳು ಅಂದ್ರೆ ಭಯ, ಕಪ್ಪೆ ಅಂದ್ರೆ ಭಯ, ಅಂಥವರೆಲ್ಲ ಮಾಡೋ ಕೆಲಸ ಅಲ್ಲ ಇದು. ಧೈರ್ಯ ಮಾಡಿ ಇಳಿಬೇಕು. ಬಾಯ್. ವಾಟರ್ ಆ್ಯಪಲ್ ತಗೊಂಡಿಲ್ಲ.
ಸ್ನೇಹಿತರೆ ನಮಗೆ ವಾಟರ್ ಆ್ಯಪಲ್ ಇದೆ. ಓಕೆ ಸರ್, ವೀಕೆಂಡ್ ಕನ್ನಡಿಗ ಬಗ್ಗೆ ಒಂದೆರಡು ಮಾತು. ನೀವು ಎಷ್ಟು ದೂರದಿಂದ ಬಂದಿದ್ದೀರಾ, ಎಲ್ಲ ಮಾತಾಡ್ಸಿದ್ದೀರಾ, ಖುಷಿ ತಲೆ ಆಯ್ತು. ತಿಂದ್ವಾ? ತಲೆ ತಿಂದಿಲ್ಲಪ್ಪ, ನೀವು ಚೆನ್ನಾಗಿ ಪ್ರಶ್ನೆ ಕೇಳಿದ್ರ, ಖುಷಿ ಆಯ್ತು. ನಮ್ಮಿಂದ ನಿಮಗೆ ವಾಟರ್ ಆ್ಯಪಲ್ಲು. ಮತ್ತು ಇದು ಅಜ್ಜಿಕಾಯಿ ಉಪ್ಪಿನಕಾಯಿ ಅಂತ, ಅಂದರೆ ನಮ್ಮಮ್ಮ 97 ಅವ್ರ ರೆಸಿಪಿ ಪ್ರಕಾರ ಮಾಡಿದ್ದು ಉಪ್ಪಿನಕಾಯಿ. ನಮ್ಮ ವೀಕೆಂಡ್ ಕನ್ನಡಿಗನಿಗೆ ನಮ್ಮ ಒಳ್ಳಾಸಳದಿಂದ ಒಂದು ಸಣ್ಣ ಕೊಡುಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಸರ್. ಥ್ಯಾಂಕ್ ಯು. ಬಾಯ್ ಮ್ಯಾಮ್. ಸ್ನೇಹಿತರೆ, ಸುರೇಶ್ ಒಳ್ಳಾಸರು ಪಿಕಲ್ ಕೊಟ್ಟಿದ್ದಾರೆ ನೋಡಿ. ಅಜ್ಜಿಕಾಯಿ ಉಪ್ಪಿನಕಾಯಿ ಇದು ನಾನು ತಿಂತಾ ಇದ್ದೀನಿ, ನೆಕ್ಸ್ಟ್ ಅದಿತ್ ತಿಂತಾನೆ. ವೆಯ್ಟ್. Next what? ಎಮ್. Just take a bite, you will automatically close your eyes. But it's This rustic. guy will eat. अभी आएगा असली एक्सप्रेशन. Oh. Say something. ಚೆನ್ನಾಗಿದ್ದ. ಚೆನ್ನಾಗಿದ್ದ, ತುಂಬಾ ಚೆನ್ನಾಗಿದ್ದ. ತುಂಬಾ ಚೆನ್ನಾಗಿತ್ತು.